ಸ್ವಾಮಿಯೇ சொல்லிಗೆ 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 சுவாமி சரணம் முடியிரி சொல்லிಗೆ 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 ஐயப்ப சரணம் பாடிரி சொல்லிಗೆ 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 சுவாமி சரணம் முடியிரி சொல்லிಗೆ 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 ஐயப்ப சரணம் பாடிரி ತಯ್ಯಾರ ತಯ್ಯರ ತಯ್ಯ ಕೈ ಮಗರ ಜ್ಯೋತಿಯಯ್ಯ ಪಾರಯ್ಯ ಪಾರೋ ಅಯ್ಯ ಹುಲಿಯ ನೇರಿ ಬಾರೋ ಅಯ್ಯ ತಯ್ಯಾರ ತಯ್ಯರ ತಯ್ಯ ಕೈ ಮಗರ ಜ್ಯೋತಿಯಯ್ಯ ಪಾರಯ್ಯ ಬಾರೋ ಅಯ್ಯ ಹುಲಿಯ ನೇರಿ ಬಾರೋ ಅಯ್ಯ ಸ್ವಾಮಿಗಳೇ ಬಂದು ಸೇರುವ ನಮ್ಮ ಸದ್ಗುರುವ ಹಾದಿ ಹಿಡಿಯುವ ಅಯ್ಯಪ್ಪಗಳೇ ಒಂದು ಗೂಡುವ 5 ಮಲೆಯ ಹತ್ತು ಭಾಗ್ಯ ಹೊಂದುವ ಮಣಿಮಾಲೆ ತೊಟ್ಟು ಮುಗಿಯುವ ವೀರ ಮಣಿಕಂಠನ ಪೊಗಳಿ ಪಾಡುವ ಭಗವಂತನ ಹಿರಿಮೆ ಪಾಡುವ ಮಲೆ ಸ್ವಾಮಿ ಮಹಿಮೆಗಳ ಕೇಳುವ ಸ್ವಾಮಿಯೇ
ಸೊಲ್ಲಿಗೆ 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 ಸ್ವಾಮಿ ಶರಣ ನುಡಿಯಿರಿ ಸೊಲ್ಲಿಗೆ 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 ಅಯ್ಯಪ್ಪ ಶರಣ ಹಾಡಿರಿ ಸೊಲ್ಲಿಗೆ 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 ಸ್ವಾಮಿ ಶರಣ ನುಡಿಯಿರಿ ಸೊಲ್ಲಿಗೆ 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 ಅಯ್ಯಪ್ಪ ಶರಣ ಹಾಡಿರಿ ತಯ್ಯಾರೆ ತಯ್ಯರೆ ತಯ್ಯ ಕೈ ಮಗರ ಜ್ಯೋತಿಯಯ್ಯ ಬಾರಯ್ಯ ಬಾರೋ ಅಯ್ಯ ಹುಲಿಯ ನೇರಿ ಬಾರೋ ಅಯ್ಯ ತಯ್ಯಾರೆ ತಯ್ಯರೆ ತಯ್ಯ ಕೈ ಮಗರ ಜ್ಯೋತಿಯಯ್ಯ ಬಾರಯ್ಯ ಬಾರೋ ಅಯ್ಯ ಹುಲಿಯ ನೇರಿ ಬಾರೋ ಅಯ್ಯ ಸ್ವಾಮಿಗಳೇ ಬಂದು ಸೇರುವ ನಮ್ಮ ಸದ್ಗುರುವ ಹಾದಿ ಹಿಡಿಯುವ ಅಯ್ಯಪ್ಪಗಳೇ ಒಂದು ಗೂಡುವ 5 ಮಲೆಯ ಹತ್ತು ಭಾಗ್ಯ ಹೊಂದುವ ಮಣಿಮಾಲೆ ತೊಟ್ಟು ಮುಗಿಯುವ ವೀರ ಮಣಿಕಂಠನ ಪೊಗಳಿ ಪಾಡುವ ಭಗವಂತನ ಹಿರಿಮೆ ಪಾಡುವ ಮಲೆ ಸ್ವಾಮಿ ಮಹಿಮೆಗಳ ಕೇಳಿ ನಲಿಯುವ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪೋ ಸ್ವಾಮಿ ಶರಣಂ ಶರಣಂ ಶರಣಮಯ್ಯಪ್ಪ ಸೊಲ್ಲಿಗೆ 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 ಸ್ವಾಮಿ ಶರಣ ನುಡಿಯಿರಿ ಸೊಲ್ಲಿಗೆ 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 ಅಯ್ಯಪ್ಪ ಶರಣ ಹಾಡಿರಿ ಹಾಡೇ ಸೇರಿರಿ 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 ಸನ್ನಿಧಾನ ಸೇರಿರಿ 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 ಅನ್ನದಾನ ಮಾಡಿರಿ ತಯ್ಯಾರೆ ತಯ್ಯರೆ ತಯ್ಯ ಕೈ ಮಕರ ಜ್ಯೋತಿಯಯ್ಯ ತೀರದ ಪಾಪಗಳು ತೀರುವುದು ಬಾರೋಯ್ಯ ತಯ್ಯಾರೆ ತಯ್ಯರೆ ತಯ್ಯ ಕೈ ಮಕರ ಜ್ಯೋತಿಯಯ್ಯ ತೀರದ ಪಾಪಗಳು ತೀರುವುದು ಬಾರೋ ಅಯ್ಯ ಮಂಡಲದ ವ್ರತವ ಮಾಡುವ ನಾವು ಮಕರ ಜ್ಯೋತಿ ಕಂಡು ನಲಿಯುವ ಮಂದಿರದಿ ಶರಣು ಹಾಡುವ ನಾವೆಲ್ಲ ಶಾಸ್ತಾನ ಭಜಿಸಿ ಹಾಡುವ ಕಲ್ಲು ಮುಳ್ಳ ಹೂವ ಮಾಡುವ ತಲೆಯಲ್ಲಿ ಗಂಟ ಹೊತ್ತು ಕೂಡಿ ನಲಿಯುವ ಸೇರಿ ಎಲ್ಲ ಸೇವೆ ಮಾಡುವ ಶಬರಿಗಿರಿಗೆ ಬರೋ ಭಾಗ್ಯ ಬೇಡುವ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪೋ ಸ್ವಾಮಿ ಶರಣಂ ಶರಣಂ ಶರಣಮಯ್ಯಪ್ಪೋ ಉನ್ನಿರಿ 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 ಸಸ್ಯಹಾರ ಉನ್ನಿರಿ ಕೊಲ್ಲಿರಿ 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 ಕಾಮಭೂತ ಕೊಲ್ಲಿರಿ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಕೂಡಿಯಲ್ಲ ಬೇಟೆ ಆಡಿ ಪಾವರ ಕ್ಷೇತ್ರದಲ್ಲಿ ಕುಣಿದು ಆಡಿ ವಂದಿಸುತ್ತ ಕನ್ನಿ ಸ್ವಾಮಿ ಎರುಮೇಲಿ ಬೇಟೆ ಆಡೆ ಸಂತೋಷವು ಕೂಡಿಯಲ್ಲ ಬೇಟೆ ಆಡಿ ಪಾವರ ಕ್ಷೇತ್ರದಲ್ಲಿ ಕುಣಿದು ಆಡಿ ವಂದಿಸುತ್ತ ಕನ್ನಿ ಸ್ವಾಮಿ ಎರುಮೇಲಿ ಬೇಟೆ ಆಡೆ ಸಂತೋಷವು ಅಂತರಂಗ ಶುದ್ಧಿಯಲಿ ಅಯ್ಯನ ನಾಮ ಹಾಡುತ್ತಲಿ ಆದಿ ಅಂತ್ಯ ಎಲ್ಲ ಬಲ್ಲ ಅಯ್ಯನ ನೆನೆದು ಆಡಿಬಿಡು ಅಂತರಂಗ ಶುದ್ಧಿಯಲಿ ಅಯ್ಯನ ನಾಮ ಹಾಡುತ್ತಲಿ ಆದಿ ಅಂತ್ಯ ಎಲ್ಲ ಬಲ್ಲ ಅಯ್ಯನ ನೆನೆದು ಆಡಿಬಿಡು ವೇದನೆ ನೀಗುವ ಚಿಂತೆಯ ಕಳೆಯುವ ಮನದಲ್ಲಿ ನೆಲೆಸುತ್ತ ಜ್ಯೋತಿ ರೂಪನು ಕೂಡಿಯಲ್ಲ ಬೇಟೆ ಆಡಿ ಪಾವರ ಕ್ಷೇತ್ರದಲ್ಲಿ ಕುಣಿದು ಆಡಿ ವಂದಿಸುತ್ತ ಕನ್ನಿ ಸ್ವಾಮಿ ಎರುಮೇಲಿ ಬೇಟೆ ಆಡೆ ಸಂತೋಷವು ಸುತ್ತುವಂತ ಭೂಮಿಯಲ್ಲಿ ಕುಂದುಗಳು ಸಾವಿರ
ಆದರೂ ಸುತ್ತೋ ಭೂಮಿ ನಿಲ್ಲದಿಲ್ಲಿ. ಭಕ್ತಿ ಎಂಬ ಪಾವನ ಹಗ್ಗ ಬುಗುರಿಯಂಗೆ ನಮ್ಮನ್ನು ಸುತ್ತಿ ಪಾವನರಾದರೆ ನಾವು ಕುಂಕಿಲ್ಲ. ಹಾಡು ಕನ್ನಿ ಸ್ವಾಮಿನಿ ಅರಿವಿನ ಅಯ್ಯಪ್ಪ ಸ್ವಾಮಿನಿ, ತೆರೆಯೋ ನಿನ್ನ ಕಣ್ಣಲಿ ತೇಲುವ ಅಯ್ಯಪ್ಪ ಸ್ವಾಮಿಯು. ಪರಶುರಾಮರ ಭೂಮಿಯ ತುಂಬಿದ ಹಸಿರಿನ ಭೂಮಿಯ ಶಬರಿನಾಥ ಸ್ವಾಮಿಯ ಚಂದದ ಪಾದವ ಬೇಡುವ ಸ್ವಾಮಿಯೇ. ಶರಣಂ ಶರಣಂ ಸ್ವಾಮಿಯೇ, ಶರಣಂ ಶರಣಂ ಸ್ವಾಮಿಯೇ. ಊಡಿಯೆಲ್ಲ ಬೇಟೆ ಆಡಿ ಪಾವರ ಕ್ಷೇತ್ರದಲ್ಲಿ ಕುಣಿದು ಆಡಿ. ಬರುವನು ಪಾಂಡುರಂಗ, ಗೊಂಡೆ ಬರುವನು ಪಾಂಡುರಂಗ. ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ. कोटि सूर्य समप्रभा वक्रतुंड महाकाय कोटि सूर्य समप्रभा वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा
फलसारभक्षितम् उमासुतं शोकविनाशकारणम् नमामि विघ्नेश्वरपादपङ्कजम् आह्निकं भुवनं यस्य वाचिकं सर्ववाङ्मयम् आहार्यं चन्द्रतारादि तं नमः सात्विकं शिवम् शिवम् गणेश्वरं गजाननयुतं गणेश्वरं श्रीगजाननयुतं गणेश्वरं श्रीगजाननयुतं गणेश्वरं भजामि सततं सुरेश्वरं श्री भजामि सततं सुरेश्वरं श्रीगजाननयुतं गणेश्वरं भजामि सततं सुरेश्वरं श्रीगजाननयुतं गणेश्वरम् अजेन्द्रपूजित विघ्नेश्वरम् अजेन्द्रपूजित विघ्नेश्वरम् अजेन्द्रपूजित विघ्नेश्वरम् अजेन्द्रपूजित विघ्नेश्वरम् अजेन्द्रपूजित विघ्नेश्वरम् गणादिसन्नुत पदपर्वतम् अजेन्द्रपूजित विघ्नेश्वरम् गणादिसन्नुत पदपर्वतम् जरभद्रनरकुरतरकरं गुरुगुहाग्रजं प्रणवाकरं जरभद्रनरकुरतरकरं गुरुगुहाग्रजं प्रणवाकरं गजाननयुतं गणेश्वरं भजामि सततं सुरेश्वरं श्री भजामि सततं सुरेश्वरं श्रीगजाननयुतं गणेश्वरम् महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि महादेव सुतं
ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿಯಂ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಪಾಪ ಮಗಮನಿ ಸರಿ ಸರಿ ಸಪ ಮಗಮ ಪಾದನಿ ಸರಿ ಗಮ ಮನಿ ಸನಿ ಸನಿ ಪ ಸನಿ ಪ ಮಗಮನಿ ಪ ಮಗಮನಿ ಈ ಸನಿ ಪ ಮಗಮನಿ ಸರಿ ಗಮ ಗಣಪತಿ ಸ್ಮರಾಮಿ ವಸಿಷ್ಠ ವಾಮದೇವ ವಂದಿತ ಮಹಾಗಣಪತಿ ಸ್ಮರಾಮಿ ವಸಿಷ್ಠ ವಾಮದೇವ ವಂದಿತ ಮಹಾಗಣಪತಿ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಅನ್ನದಾನ ಪ್ರಭುವೇ ಶರಣು ಅಯ್ಯಪ್ಪ ಆದಿಕಾಲದ ದೇವನೇ ಶರಣು ಅಯ್ಯಪ್ಪ ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ ಮುಂದೆ ಬೇಡಿ ನಿಂತೆವು ಶರಣು ಎಂದೋ ಅಯ್ಯಪ್ಪ ಶ್ರೀಹರನ ಪುತ್ರನೇ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ 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 ಶರಣು ಅಯ್ಯಪ್ಪ ಎದ್ದು ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬಂದೆ ಸ್ವಾಮಿಯೇ ಶರಣು ಅಯ್ಯಪ್ಪ ಎದ್ದು ಬರುವಯ ಸ್ವಾಮಿಯೇ ಶರಣು ಅಯ್ಯಪ್ಪ ತೀಕ್ಷಣತೆ ತೀರಿದೆಯ ಶರಣು ಅಯ್ಯಪ್ಪ ಅಂದಳದ ಪುತ್ರನೇ ಶರಣಂದೆ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ
ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ
ಗೋವಿಂದ ಗೋವಿಂದ. ಶಬರಿಮಲೆಯಲ್ಲಿ ಸ್ವಾಮಿಗಳ ಮನದ ಚಂಚಲತೆಯು ಕಳೆವುದು. ಶಬರಿಮಲೆಯಲ್ಲಿ ಸ್ವಾಮಿಗಳ ಮನದ ಚಂಚಲತೆಯು ಕಳೆವುದು. ಧರ್ಮಶಾಸ್ತ್ರನ ಕಾಣಲು ಭಕ್ತರ ಗುಂಪು ಕೋಟಿಗಟ್ಟಲೆ ಬರುವುದು. ಶಾಸ್ತಾನ ಕಾಣಲು ಭಕ್ತರ ಗುಂಪು ಕೋಟಿಗಟ್ಟಲೆ ಬರುವುದು. ಸಾವಿರ ಕೋಟಿ ಸೂರ್ಯನ ಹಾಗೆ ಅಯ್ಯಪ್ಪನ ಮೊಗ ಹೊಳೆವುದು. ಸಾವಿರ ಕೋಟಿ ಸೂರ್ಯನ ಹಾಗೆ ಅಯ್ಯಪ್ಪನ ಮೊಗ ಹೊಳೆವುದು. ಬಳಿಗೆ ಬಂದು ಮನಸಂದು ಹಾಡಿ ಆ ಪದ ಕಮಲದಲ್ಲಿ ಬೆರೆವುದು. ಬಳಿಗೆ ಬಂದು ಮನಸಂದು ಹಾಡಿ ಆ ಪದ ಕಮಲದಲ್ಲಿ ಬೆರೆವುದು. ಶಬರಿಮಲೆಯಲ್ಲಿ ಸ್ವಾಮಿಗಳ ಮನದ ಚಂಚಲತೆಯು ಕಳೆವುದು. ಧರ್ಮಶಾಸ್ತ್ರನ ಕಾಣಲು ಭಕ್ತರ ಗುಂಪು ಕೋಟಿಗಟ್ಟಲೆ ಬರುವುದು. ಗುಡಿಯ ಗಂಟೆಯ ನಾದವು ಕೇಳಲು ಚಿಂತೆಗಳೆಲ್ಲ ಕಳೆವುದು. ಗುಡಿಯ ಗಂಟೆಯ ನಾದವು ಕೇಳಲು ಚಿಂತೆಗಳೆಲ್ಲ ಕಳೆವುದು. ರಾಜಕುಮಾರನ ಅಂದದ ಮೊಗವ ಕಾಣುವ ಆಸೆಯು ಹೊಮ್ಮುವುದು. ರಾಜಕುಮಾರನ ಅಂದದ ಮೊಗವ ಕಾಣುವ ಆಸೆಯು ಹೊಮ್ಮುವುದು. ಕ್ಷೀರಾಭಿಷೇಕ ಕಂಡಂಥ ವೇಳೆ ಪಾಪಗಳೆಲ್ಲ ಮರೆವುದು. ಕ್ಷೀರಾಭಿಷೇಕ ಕಂಡಂಥ ವೇಳೆ ಪಾಪಗಳೆಲ್ಲ ಮರೆವುದು. ಭಕ್ತಿಯಿಂದ ಆ ಸ್ವಾಮಿ ಕೀರ್ತಿಯ ಹಾಡಿ ಹಾಡಿ ಮನ ನಲಿವುದು. ಶಬರಿಮಲೆಯಲ್ಲಿ ಸ್ವಾಮಿಗಳ ಮನದ ಚಂಚಲತೆಯು ಕಳೆವುದು. ಧರ್ಮಶಾಸ್ತ್ರನ ಕಾಣಲು ಭಕ್ತರ ಗುಂಪು ಕೋಟಿಗಟ್ಟಲೆ ಬರುವುದು. ಕಾಡು ಬೆಟ್ಟದಲ್ಲಿ ನಡೆದಿಹ ವೇಳೆ ಅಯ್ಯಪ್ಪ ಸ್ತುತಿಯು ಕೇಳುವುದು. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ. 4ನೇ ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಭಾಸ್ಕರಗಳು ಭಜನಾ ಮಂಗಳೋತ್ಸವದ ಪುಣ್ಯಕಾಂಡೆ ನೆನಪಾಗಿದ್ದು ಇನ್ನು ಈಗಿನ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು ಮಾತ್ರ ನಡೆದು ಇದು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಗೋಸ್ಕರ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಾಗ ನಮ್ಮ ದೇವಸ್ಥಾನದ ಅಧ್ಯಕ್ಷ ಏನಾಶ್ರಿತ ಡಾಕ್ಟರ್ ಸದಾನಂದ ಕುಂಜರಡೆ ಅಂಜನೆ ಧಾರ್ಮಿಕ ಉಪನ್ಯಾಸ ಕೊಡಲು ಶ್ರೀ ಶ್ರೀಕೃಷ್ಣ ಉಪಾಧ್ಯಾಯ, ಸಂಪನ್ಮೂಲ ಉಪನ್ಯಾಸಕರು, ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆ ಪುತ್ತೂರು. ಶ್ರೀ ಗಣನಾಥ ಸಿಂಧೂರಾವಣ ಕರುಣ ಸಾಗರ ಕರಿವದನ. ಶ್ರೀ ಗಣನಾಥ ಸಿಂಧೂರಾವಣ ಕರುಣ ಸಾಗರ ಕರಿವದನ. ಲಂಬೋದರ ಲಕ್ಷ್ಮೀಕರ ಅಂಬಾಸುತ ಅಮರ ವಿನುತ. ಲಂಬೋದರ ಲಕ್ಷ್ಮೀಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ಶ್ರೀ ನಮೋ ನಮೋ. ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ. ಲಂಬೋದರ ಲಕ್ಷ್ಮೀಕರ ಅಂಬಾಸುತ ಅಮರ ವಿನುತ. ಲಂಬೋದರ ಲಕ್ಷ್ಮೀಕರ ಸಕಲ
विद्या आदिपूजित सर्वोत्तम ते नमो नमः सकल विद्या आदिपूजित सर्वोत्तम ते नमो नमः लंबोदर लकुमिकर अम्बासुत अमर विनुत लंबोदर लकुमिकर ಸ್ವಾಮಿಯೇ ಶರಣಯ್ಯಪ್ಪ. ಪ್ರತಿ ವರ್ಷದ ಕೊನೆ ಈ ವರ್ಷದ ಈ ಭಾಗದ ಜಾತ್ರೆಗೆ ಬರಲಿ ನೆಲ್ಯಾಡಿ ಹೃದಯ ಭಾಗದ ಪಂಚಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 1999 ಮುಲ್ಪ ಭಜನಾ ಮಂದಿರ ನಾವು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ದೇವರನ್ನ ಪ್ರತಿಷ್ಠಾಪನೆ ಅಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರನ್ನ ಭಜನಾ ಮಂದಿರ ಇಪ್ಪನಾಗ ನೆಲ್ಯಾಡಿ ಪೇಟೆದ ಸುಬ್ರಹ್ಮಣ್ಯ ಆಚಾರ್ಯನ ನೇತೃತ್ವದ ಅಲ್ಪ ಪೇಟೆದ ಅವ್ರನ್ನ ಹೋಟೆಲ್ ಬರೀಟ್ ಭಜನಾ ಸೇವೆ ಆಗಿತ್ತು. ಐದನೇದು ಬುಕ್ಕ ಈ ಒಂದು ಅಯ್ಯಪ್ಪ ಬೆಟ್ಟದ 44ನೇ ವರ್ಷದ ಮಕರ ಜ್ಯೋತಿ ಉತ್ಸವ ಭಾರಿ ವಿಜೃಂಭಣೆ ಈ ಭಾಗದ ನಡೆದುಕೊಂಡಿದ್ದು ಅಂದ ಕೊರೋನಾದ ಆ ಒಂದು ಹಿನ್ನೆಲೆ ಒಂದು 3 ವರ್ಷ ಬುಕ್ಕ ನಮ್ಮಳ ಈ ಊರದ ಈ ದೇಶಕ್ಕೆ ಬರ್ತಂತ ಮಹಾಮಾರಿತ ಆ ಒಂಜಿ ರೋಗದಾತ ಈ ಊರ್ಲ ನಮ್ಮ ವಿಜೃಂಭಣೆ ಸರಳ ರೀತಿ ಇನ್ನಿಲ್ಲ ಈ ಒಂದು ಸಭಾ ಕಾರ್ಯಕ್ರಮ ತಂದ ಯಕ್ಷಗಾನ ಬೋಡಾವಚ್ಚ ಅನ್ನೋ ರೀತಿಗೆ ಆಡಳಿತ ಮಂಡಳಿ ತಂದು ಅಂಡ ಒಂದು ದೊಡ್ಡ ನಿರ್ಧಾರ ಕೊರೋನನ್ನು ಗೆಲ್ಲು ಆ ಒಂದು ರೋಗವನ್ನು ನಮ್ಮ ಮಾತಿರಲ್ಲ ಐದು ದಿಟ್ಟ ರೀತಿಗೆ ಎದುರಿಸಂಚಿನ ಶಕ್ತಿ ನನಗೆ ಮಾತಾಡೋದು ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿಲ ಕೊರೋನಾದ ನಮ್ಮಲ್ಲಿ ಪಾಠ ಕಲ್ಪದ ಅಂತ ಆ ಒಂದು ಪಾತ್ರದ ಆನಿತ ಸಂಧಿ ಆ ಒಂದು ಬಂದ 2 ವರ್ಷ ತುಂಬದ ಆ ಪಾತ್ರ ಸಂಕಷ್ಟದ ನಮ್ಮ ಪರಿಸ್ಥಿತಿ ಇತ್ತಿಲ್ಲ. ಇಡೀ ವಿಶ್ವಕ್ಕೆ ನಮ್ಮ ಒಂದು ಆ ರೋಗನು ಎಲ್ಪುಣಂಚಿನ ಪರಿಸ್ಥಿತಿ ನಮ್ಮ ಉಳ್ಳ ಅನ್ನಲ್ಲ. ನಮ್ಮ ಒಂದು ರೀತಿಯ ನಮ್ಮ ದೇಶದ ಜನರು ತ್ಯಾಗಜೀವಿ ಭೋಗಜೀವಿ ಒಂದು ರೀತಿಯ ಯಕ್ಷಗಾನ ಗುರುಪುಟ್ಟು ರಾತ್ರಿ ಗುರುಪು ಓಟ ಈ ಒಂದು ಚಲಿತ ಮಧ್ಯವರ್ತಿ ಇಂಟು ಬಂದಂತ ನಮ್ಮ ಒಂದು ರೀತಿ ತ್ಯಾಗಜೀವಿ ಆ ಒಂದು ದೃಷ್ಟಿದೆ ನಮ್ಮ ಮಾತರೆಲ್ಲ ನಂಗೊಂದು ಧೈರ್ಯ ಉಂಟು ಆ ರೀತಿ ಚಳಿ ಜ್ವರ ಮತ್ತೆ ಇದನ್ನ ನಮ್ಮ ಒಂದು ಶಕ್ತಿ ಪುನಃ ಆ ಅಂತರಾತ್ಮಗಳು ಆ ಒಂದು ಶಕ್ತಿ ಎದುರಿಸಿದಂತ ಶಕ್ತಿ ನಮ್ಮ ದೇಶದ ದಯಮಂಡ ಒಂದು ಯೋಗದ ಅದನ್ನ ಜೂನ್ 21 ಎಷ್ಟು ಜನ ಗೊತ್ತಿದ್ದಾನೆ ನಮ್ಮ ಹೆಮ್ಮೆದ ಪ್ರಧಾನಿ ಬರ್ತಕ್ಕ ವಿಶ್ವ ಯೋಗ ದಿನಾಂಕ ಅಂತ ನಮ್ಮ ಪ್ರತಿ ವಿಶ್ವಗೆ ನಮ್ಮ ಆರೋಗ್ಯ ಬರ್ತಂಚಿನ ದೇಶ ನಮ್ಮ ಆ ಒಂದು ದೃಷ್ಟಿದೆ ಇನ್ನಿತ ಎಲ್ಲೇ ಮಟ್ಟದ ಕಾರ್ಯಕ್ರಮ ಅಲ್ಲ ಒಂದು ಹತ್ತು ಕಟ್ಟ ಈ ಭಾಗದ ಸಾಧಾರಣ ನೆಲ್ಯಾಡಿ ಕೌಟ್ರಡಿಟ್ಟು ಒಂದು 2,000 ಹಿಂದೂನ ಇಲ್ಲಿತ್ತಲ್ಲ ಸಭೆಗೆ ಸೇರ್ತಾ ಈ ಸಭೆಯ ಅಧ್ಯಕ್ಷತೆ ಈ ಭಾಗದ ಪ್ರಸಿದ್ಧ ವೈದ್ಯ ಅಂತಾರಾಷ್ಟ್ರೀಯ ಮಟ್ಟದ ಆರ್ಯಭಟ್ಟ ಪ್ರಶಸ್ತಿ ವಿಜೇತರು ಜಾದೂಗಾರಲ್ಲ ಈ ಭಾಗದ ಜನಪ್ರಿಯ ವೈದ್ಯರಲ್ಲ ಎಡ್ಡಿ ರೀತಿಯ ಸರಳ ಸತ್ಯನಿಕೆಯ ದೇವಂಡ ಅದು ಜೇಸಿಗೆ ವ್ಯಕ್ತಿತ್ವ ವಿಕಾಸ ಅಂತ ಮುಖಾಂತರ
ಈ ಭಾಗದ ಪ್ರಚಲಿತ ಆದ ಈ ಭಾಗದ ಮಾತ್ರ ಒಂದು ಜನರ ಆ ಒಂದು ಆರೋಗ್ಯನ ಜನಪ್ರಿಯ ವೈದ್ಯರ ಮಾತಂಚಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇನ್ನಿತ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಅಂಚನೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ್ರು 3 ವರ್ಷ ತಿಂತೆ ಬೆಟ್ಟ ತುಂಬ ಪದಾಧಿಕಾರಿಯಾಗಿ ಸೇವೆ ಮಾಡ್ತಾರೆ. ಈಗ 3 ವರ್ಷ ತಿಂತೆ ಈ ದೇವಸ್ಥಾನದ ಅಧ್ಯಕ್ಷರಾದ್ರು ಮಾಂತ ಒಂದು ಆಡಳಿತ ಮಂಡಳಿತ ಸದಸ್ಯರು ಒಂದು ಎಡ್ಡ ರೀತಿಯ ಆ ನಿರ್ವಹಣೆ ಅದೆಲ್ಲ ಆ ಒಂದು ಮಾರ್ಗದರ್ಶನ ಮಾಡುವ ಮುಖಾಂತರ ಜನಪ್ರಿಯರಾಗ್ತಾರೆ. ಶ್ರೀಯುತ ಡಾಕ್ಟರ್ ಸದಾನಂದ ಕುಂಡರ್ ತಿಮ್ಮನ ಮಾಂತನ ಪರ್ವತ ತುಂಬ ಕಾರಣವನ್ನು ಹಾಗೆ ರಘುನಾಥಕ್ಕೆ ಆಡಳಿತ ಮಂಡಳಿತ ಉಪಾಧ್ಯಕ್ಷರು ಅವರ ಸರಳ ಆಡಳಿತದ ತಾಂಬೂಲದ ಶಾಲೆಯ ಭಾರತ ಗೌರವಿಸಿಕೊಂಡು ನಿಂತುಕೊಂಡು ಅಂಜನೆ ಇನ್ನಿತ ಧಾರ್ಮಿಕ ಉಪನ್ಯಾಸ ಮಂಚಾರ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ಪ್ರಾಂತ್ಯವಾದರು ಈ ಭಾಗದ ಹಿಂದುಲಿನ ನಾಡಿ ಮಿಡಿತವನ್ನು ಬಲ್ಲಂಚಿನ ವ್ಯಕ್ತಿ ಜೋಗುಲಿಗೆ ಅಂಚನೆ ಮಾತೆಯರಿಗೆ ವಾರೀತಿ ಸಂಸ್ಕಾರ ಜೀವನದ ಓಡನ್ನು ಪಂಚಿನ ಕಲ್ಪಂಚಿನ ಆ ಒಂದು ಧಾರ್ಮಿಕ ಕ್ಷೇತ್ರದ ಶೈಕ್ಷಣಿಕ ಕ್ಷೇತ್ರದ ಕೆಲಸ ಪಂಚಿನ ವ್ಯಕ್ತಿ ಸಮೂಹ ಉಪನ್ಯಾಸಕರ ಅಂಬಿಕಾ ವಿದ್ಯಾಸಂಸ್ಥೆ ಪುತ್ತೂರು ಮುಲ್ಪದ ಉಪನ್ಯಾಸಕರಾದ ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆದ ಮಹಾಂತ ಧಾರ್ಮಿಕ ಕ್ಷೇತ್ರದ ಶೈಕ್ಷಣಿಕ ಕ್ಷೇತ್ರದ ಅಂಜನೆ ಹಿಂದೂ ಸಂಘಟನೆಗಳ ಕೆಲಸ ಪಂಚಿನ ಶ್ರೀಯುತ ಕೃಷ್ಣ ಉಪಾಧ್ಯಾಯ ಮೇರೆಗೆ ಸೇನಂಚಿನ ಮಹಾಂತ ಪರ್ವತ ತುಂಬೂರು ಟೇಕ ಸ್ವಾಗತ ಬಯಸಿದರು. ಹಾಗೆ ಆಡಳಿತ ಮಂಡಳಿತ ರತ್ನಾಕರ್ ಶೆಟ್ಟಿ ಕೊಲ್ಯೋಟು ರತ್ನ ತಾಂಬೂಲ ಅಂಚನೆ ಶಾಲ್ ಭಾರತ ಗೌರವಿಸಲ್ಪಡುತ್ತೆ ವಿನಂತಿ ಮಾಡುತ್ತದೆ. ಅಂಜನೆ ಮುಖ್ಯ ಅತಿಥಿಯಾದ ಈ ಭಾಗದಾರಿ ರಾಮಕುಂಜದ ಆ ಭಾಗಕ್ಕೆ ಬೇತೆ ಬೇತೆ ಸಂಘ ಸಂಸ್ಥೆ ಕೆಲಸ ಅಂತಾರೆ, ಧಾರ್ಮಿಕ ಕ್ಷೇತ್ರದ ಕೆಲಸ ಅಂತಾರೆ, ಸಾಮಾಜಿಕ ಕ್ಷೇತ್ರದ ಕೆಲಸ ಅಂತಾರೆ. ಅಂಚನೆ ನಮ್ಮ ನೆಲ್ಯಾಡಿ ಸಂತ ಪದವಿಪೂರ್ವ ಕಾಲೇಜಿನ ಉಪನ್ಯಾಸಕರ ಈ ಭಾಗದ ಮಹಾಂತ ವಿದ್ಯಾರ್ಥಿಗಳನ್ನ ಮನವತ್ತಿನಾರು ಶ್ರೀಯುತ ಚೇತನ್ ಅನ್ನಗುಂಡಿ ಮೇರೆಗೆ ಸೇರಿದಂತೆ ಮಹಾಂತ ಭಕ್ತರ ಪದಾರ್ಥ ತುಂಬೂರು ಟೇಕ ಸ್ವಾಗತ ಬಯಸಿದರು. ಮೇರೆಗೆ ನಮ್ಮ ಆಡಳಿತ ಮಂಡಳಿದ ದಯಾನಂದ್ ಆದರ್ಶ ಮೇರೆ ಮತ್ತು ತಾಂಬೂಲ ಅಂಚನೆ ಶಾಲ್ ಭಾರತ ಗೌರವಿಸಿಕೊಂಡಿದ್ದ ವಿನಂತಿ ಮಾಡ್ತಾರೆ. ಅಂಚನೆ ಮುಖ್ಯ ಅತಿಥಿಗಳಾದ ಬೆಳ್ತಂಗಡಿದ ವಕೀಲರು ಡುಂಬು ಆರು ಅಲ್ಪದ ಆ ಒಂದು ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾದ ಆ ಭಾಗದ ಬೇತೆ ಬೇತೆ ಸಂಘ ಸಂಸ್ಥೆಗೆ ಕೆಲಸವನ್ನು ಪಂಚಿನ ಮನೋಹರ್ ಇಲಂತಿಯ ಮೇರೆಗಳ ಸೇರಿದಂತ ಮಹಾಂತ ಭಕ್ತರ ಭಾರತ ತುಂಬರ ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ಚಂದ್ರಶೇಖರ್ ಬಾಳಜಾಲ ತಾಂಬೂಲ ಅಂಜನಿ ಶಾಲ್ ಭಾರತ ಗೌರವಿಸಿಕೊಳ್ಳುವಂತೆ ವಿನಂತಿ ಮಾಡುತ್ತದೆ. ಅಂಜನೆ ನಮ್ಮ ದೇವಸ್ಥಾನದ ಕಾರ್ಯದರ್ಶಿ ಕ್ರಿಯಾಶೀಲರಾದ ಮುಲ್ಪ ಆಡಳಿತ ಮಂಡಳಿದ ಆ ಒಂದು ಸಮಿತಿಗೆ ಮಾರ್ಗದರ್ಶನ ಮಾಡ್ಕೊಂಡು ತುಂಬ ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಪ್ರವೃತ್ತಿ ಅವರ ತುಂಬ BSNL JE ಆದ ಈ ಭಾಗಕ್ಕೆ BSNL ಆ ಭಕ್ತರು ಕೆಟ್ಟ ರೀತಿಯ ಒಂದು ಸೇವೆ ಕೊಡುತ್ತಿರ್ತದೆ.
ಅದು ಪೂರ ನಿವೃತ್ತಿ ಆಗಿದ್ದಕ್ಕ ಒಂದು ರೀತಿಯ BSNL ಒಂದು ರೀತಿಯ ಸಂಕಷ್ಟ ಇತ್ತೆ ದೇವಸ್ಥಾನದ ಈ ಒಂದು ಧಾರ್ಮಿಕ ಕ್ಷೇತ್ರದ ಪ್ರವೃತ್ತಿ ಆದ ನಂಗೆ ಪೂರ ಒಂದು ರೀತಿಯ ಕ್ರಿಯಾಶೀಲ ವ್ಯಕ್ತಿ ಆದ ಇಪ್ಪಂಚಿನ ರಾಕೇಶ್ ಎಸ್ ಗೌಡ ಮೇರೆಗೆ ಸೇರಿದಂತ ಮಾತಿನ ಪರ್ವತ ಆತ್ಮೀಯವಾದ ಸ್ವಾಗತವಾಗಿದೆ ಮೇರೆಗೆ ಕೃಷ್ಣಪ್ಪ ನೀಡೋಡಿ ಬರ್ತದೆ ಶಾಲ್ ಭಾರತ ಗೌರವ ಪಂಡಿತ ವಿನಂತಿ ಉಂಟು ಕೃಷ್ಣಪ್ಪ ನೀಡೋಡಿ ಅಂಚನೆ ಈ ವರ್ಷದ ಪ್ರತಿ ವರ್ಷದ ನಮ್ಮ ಭಜನಾ ಸಮಿತಿ ಇಟ್ಕೊಂಡು ಈ ವರ್ಷದ ಅಧ್ಯಕ್ಷರು ಜನಾರ್ದನ್ ಹೆಗಡೆ ಪಟ್ಟೇಜ ಬಾರಿ ಉತ್ಸಾಹ ತರುಣಿ ಮಾಂತ ಒಂದು ಆಡಳಿತ ಸಮಿತಿಯಿಂದ ಭಜನಾ ಸಮಿತಿ ಆಯ್ತ ಮಾಂತ ಕಾರ್ಯದರ್ಶಿಪ್ಪು ಸರ್ವ ಸದಸ್ಯರನ್ನ ಒಟ್ಟು ಲೆಕ್ಕೊಂಡು ಅದಿಪ್ಪ ದಿನ ವೃಶ್ಚಿಕ ಸಂಕ್ರಮಣ ಮಕರ ಸಂಕ್ರಮಣ ಅಂತ ಅದಿಪ್ಪ ದಿನದ ಆ ಒಂದು ಸೇವೆಯನ್ನು ಸಾಧಾರಣ ಬೈಯಾಗಿ 7 ಗಂಟೆಗೆ ಸರಿಯಾದ ಮಾಂತ ಒಂದು ಸಮಿತಿ ಸದಸ್ಯರು ಬರದ ದುಂಡು ಆಗ ಭತ್ತದ ಪೂರ್ವ ಮೇಕವರು ಸಟ್ಟು ಮಾಡ್ತದೆ ಇಂಚಿನ ಆಯ್ತು ಕ್ರಮಗೊಂಡ ಪೂರ ಮಾಂತಂಚಿನ ಧೀಮಂತ ವ್ಯಕ್ತಿ ಜನಾರ್ದನ್ ಹೇಗೆ ಇಂಬೆರಿಗಳ ಸೇರಿದಂಚಿನ ಮಾಂತರ ಭಾವಕ್ಕೆ ತುಂಬುರತೆ ಸ್ವಾಗತ ಇಂಬೆರಿಗೆ ನಾರಾಯಣ್ ಶೆಟ್ಟಿ ಪಟ್ಟೇಜ ಇಂಬೇರು ಬರ್ತದೆ ಶಾಲೆ ಪಾಡು ಪಂಡಿತ ವಿನಂತಿ ಮಾಡುವಂತ ಅಂಚನೆ ಆಡಳಿತ ಮಂಡಳಿತ ಸರ್ವ ಸದಸ್ಯರುಗಳ ಭಜನಾ ಸಮಿತಿಯ ಕಾರ್ಯದರ್ಶಿಪ್ಪು ಉಪಾಧ್ಯಕ್ಷರಿಪ್ಪು ಅಂಚನೆ ಸರ್ವ ಸದಸ್ಯರುಗಳ ಒಂದೇ ಪಾತ್ರದ ಸ್ವಾಗತ ಉಂಟುಮಲ್ಲೆ ಅಂಚನೆ ಈ ಭಾಗದ ಮಾಂತ ಮಾತೆಯರಿಪ್ಪು ಮಹಿಳೆಯರಿಪ್ಪು ಪುಟಾಣಿ ಜೋಕುಲಿಪ್ಪು ಮುಗ್ಲೆ ಮಾತೆಲ್ಲ ಒಂದೇ ಪಾತ್ರದ ಸ್ವಾಗತ ಉಂಟುಮಲ್ಲೆ ಅಂಚನೆ ಪ್ರತಿ ವರ್ಷದ ನಮ್ಮ ಗುಡ್ಡಪ್ಪ ಗೌಡ ಬಲ್ಯ ಇಂಬೆಲ್ಲ ಪುತ್ತೂರು ಕೃಷ್ಣನಗರದ ಪುತ್ತೂರು ಅದನ್ನ ವಾಸವತಿಪ್ಪನ ಜಾಗ ಅಂಡ ಉಪ್ಪಿನಂಗಡಿಗೆ ಅದು ಒಂಜಿ ಹೈಸ್ಕೂಲ್ ಉಪನ್ಯಾಸಕರಾಗಿದ್ದು ಇಂಚಿಪ ನಿವೃತ್ತಿ ಆಯ್ತು ಇಂಚಲೆ ಪ್ರವೃತ್ತಿ ಆದಿತ್ತೆ ರಾಮಕುಂಜ ಒಂದು ವಿದ್ಯಾಸಂಸ್ಥೆಗೆ ಸೇವೆ ಮಾಡ್ತಿದ್ದಾರೆ ಆಗೆಲ್ಲ ವಿಶೇಷವಾದ ಸ್ವಾಗತ ಮಾಡ್ತಿದ್ದಾರೆ ಅಂತಾನೆ ನೇಸರ ತಂಡದ ಇಂದಿನ ಮಾಜಿ ಅಧ್ಯಕ್ಷರು ಸುಧೀರ್ ಕುಮಾರ್ ಅಲ್ಲ ನಿರಂತರ ಈ ಭಾಗಕ್ಕೆ ಮಾಂತ ನೇಸರ ತಂಡ ಈ ರೀತಿ ಮಾಂತ ಒಂದು ಇಂಚಿನ ಮಾಹಿತಿಯನ್ನು ఆయన ಮಾಧ್ಯಮದ ಮುಖಾಂತರ ಇನಿ ಬಿತ್ತರಿಸಿದ್ದಾರೆ ಆರೆಲ್ಲ ಸ್ವಾಗತ ಮಾಡ್ತಿದ್ದಾರೆ ಅಂತಾನೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕರಿಸಿದ ಮಾಂತ ಭಗವದ್ಭಕ್ತರು ಗಣ್ಯರನ್ನ ವಿಜಯ ಪಾತ್ರದ ಸ್ವಾಗತ ಮಾಡ್ತಿದ್ದಾರೆ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಪ್ಪು ಸದಸ್ಯರಿಪ್ಪು ನೆಲಡಿ ಚೌಕಡಿ ಪಂಚಾಯತ್ ಮಾಂತ ಸರ್ವ ಸದಸ್ಯರನ್ನ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರನ್ನ ವಿಜಯ ಪಾತ್ರದ ಸ್ವಾಗತ ಮಾಡ್ತು ಅಂತಾನೆ ಪತ್ರಕರ್ತರಿದ್ದನ್ನ ಅಗಲಿನ ಸ್ವಾಗತ ಮಾಡ್ತು ಒಂದು ರೀತಿಯಲ್ಲಿ ಈ ಭಾಗದ ಒಂದು ಆರಕ್ಷಕ ಠಾಣೆ ಉಪ್ಪಿನಂಗಡಿ ಆರಕ್ಷಕ ಠಾಣೆಯಿಂದ ಒಂದು SI ಸರ್ಕಲ್ ಇಪ್ಪು ಅಂತ ಈ ಭಾಗ ಸಿಬ್ಬಂದಿ ವರ್ಗ ನೆಲೆಯಿದ್ದ ಅಗೆಲ್ಲ ಒಂದು ರೀತಿ ನಂಗೆ ಸಹಕಾರ ಬರ್ತಾರೆ ಅಗಲೆಲ್ಲ ತುಂಬುತ್ತೆ ಸ್ವಾಗತ ಮಾಡ್ತಿಲ್ಲ ಅಂತಾನೆ ಈ ಗುಲ್ಪುಟಿಂಚಿ ವೈದಿಕ ಕಾರ್ಯಕ್ರಮಗಳು ನಂಗೆಲ್ಲ ಪ್ರಧಾನ ಅರ್ಚಕರ ಶ್ರೀಧರ್ ಮೂರ್ತಿ ನಾಯರು ಅಂತಾನೆ ಸುರೇಶ್ ಮುಂಚಿತ ಆಗ ತಂಡ ಪ್ರತಿ ವರ್ಷದ ಒಂದು ಎದ್ದ ರೀತಿಯ ಆ ವೈದಿಕ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಭಕ್ತಿ ಶ್ರದ್ಧೆಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತಾನೆ ಯಕ್ಷಗಾನದ ಅಗಲ ಮ್ಯಾನೇಜರ್ ಅಗಲ ತಂಡ ಅದನ್ನ ಅರ್ಚಕರಿಗೂ ಅದು ಮಾತೆಲ್ಲ ಉದ್ಯ ಪಾತ್ರ ಸ್ವಾಗತ ಮಾಡುವಂತ ಇನ್ನು ಸ್ವಾಗತ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಪ್ರೀತಿದ ಬಂಧುಲೆ, ನಮ್ಮ ದೇವರೇನು ಆರಾಧನೆ ಮಲ್ಪಿಯರ ಕೂಡಾತು ಇಡೆಗೆ ಬೈದ ದೇವರೇನು ಎಂಚ ಆರಾಧನೆ ಮಲ್ಪೊಡು ದೇವರು ಪಂಡ ಏರು ನಮ್ಮ ಕೂಡ ದೇವರೇ ನಂಬುನ ದಾಯಿಗೆ ಪಂಡ ಒಂಜೊಂದಿ ಉದ್ದೇಶನ ದೇವೊಂದು ನಂಬುವ ಅವಾವಡು ಇವ ಇಂಚಿತನವಾವಡು ಆಸೆ ಆಕಾಂಕ್ಷೆ ನೂದುಪ್ಪುವ ಆಂಡ ಭಜನೆದ ಪದವು ತುಲೆ ಏತ್ ಸೋಪುಂಡು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅನ್ನುವುದು ಭಜನೆ ಉಂಟು. ಆ ಭಜನೆಡು ಆ ಭಕ್ತ ಜನಕುಲಿನ ಪ್ರಾರ್ಥನೆದಾಗ
ನಮ್ಮ ಕೂಡ ಪ್ರಾರ್ಥನೆ ಮಲ್ಕುನಿ ಧನ ಕನಕ ವಸ್ತು ವಾಹನ ಏಕ್ಲೆಗೆ ಬೋಡು ಅಷ್ಟೈಶ್ವರ್ಯ ಬೋಡು ಕೊರ್ಲೆ ಸ್ವಾಮಿ ಎಂದು ಪ್ರಾರ್ಥನೆ ಮಲ್ಕುವ ಆಂಡ ಆ ಭಜನೆಯ ತುಲೆ ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ ನಮ್ಮ ಕೂಡ ದಾದ ಪ್ರಾರ್ಥನೆ ಮಲ್ಪುನ ಐದು ಉಲ್ಟ ಪ್ರಾರ್ಥನೆ ಉಂಟು ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ ಬುಕ್ಕದಾಯಿಗೆ ದೇವರೇನು ನಂಬೋಡು ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸ್ವಾಮಿ ಇಂದು ಸಿರಿಲಾ ಬೋಡ್ಚಿ ಸಂಪತ್ತಲ ಬೋಡ್ಚಿ ಸ್ವರ್ಗಲ ಬೋಡ್ಚಿ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ ಮುಕ್ತಿಲ ಬೋಡ್ಚಿ ಸ್ವಾಮಿ ಇಂಕ ಬುಕ್ಕದಾದ ಬೋಡು ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಈ ಭಾವನೆ ಉಂಡತ್ತೆ ಉನಕ್ಕೆ ಭಕ್ತಿಯಿಂದ ಕುದರಿ ದಾಲ ಸ್ವಾರ್ಥಲ ಇಚ್ಛಾಂತೆ ನಮ್ಮ ದೇವರಿನ ಆರಾಧನೆ ಮಲ್ಕೊಂಡ ಅವು ನಿಜವಾದ ಭಕ್ತಿ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಪಂಡದಾದ ನಮ್ಮ ಓಡ ಕುಂಡಲ ನಮಕ್ಕೆ ನಮ್ಮ ದೇವರಿನ ಪಾದಲು ದರ್ಶನ ಆವಡು ಆ ಪ್ರಹ್ಲಾದೇಡ ಆ ಹಿರಣ್ಯಕಶಿಪು ಕೇಂಡೆ ರಕ್ಕಸೆ ಕೇಂಡೆ ಒಳ್ಳೆ ನಿನ್ನ ಶ್ರೀಹರಿ ಅಲ್ಕೌಲ್ಲೇನ ಉಳ್ಳೆ ಮುಲ್ಪ ಉಳ್ಳೆ ಆ ಕಬ್ಬಡುಳ್ಳೆನ ಉಳ್ಳೆ ತೊಕ್ಕಡೆ ಪಣ್ಣೆ ಹತ್ತು ಸುಳ್ಳು ಪಣ್ಣೆ ಹತ್ತು ಪ್ರಹ್ಲಾದಿ ಆ ಈಗ ತೋಟದ ಬತ್ತೆಯ ದೇವೆ ಪ್ರಾಮಾಣಿಕವಾದ ಪಂಡೆ ಓಳಮುಂಡಲ ಎನ್ನ ಶ್ರೀಹರಿ ಉಳ್ಳೆ ಪಂಡದು ಆ ಕನಕದಾಸರಡ ವ್ಯಾಸರಾಯ ಗುರುಕುಲು ಕನಕ ಬುಕ್ಕ ಆರ್ನ ಸಹಪಾಠಿಗಳಿಗೆ ಪೂರೆಗಳ ಒಂಜೊಂದಿ ಪರಂದನ್ನು ಕೊಡದು ಏರ್ಲಾ ಇಜ್ಜಾಂತನ ಜಾಗದ ಹೋದು ತಿಂದು ಬಲೆ ಎಂದು ಪಂಡೆರಿಗೆ ಪೂರೆಲ್ಲ ಒಂಜೊಂದಿ ಜಾಗದ ಹೋದು ತಿಂದು ಬಂದಂಡ ಕನಕೆ ಮಂತ್ರ ಅಂಚನೆ ಗುರುದೇವ ಇಂಕ ಓಡು ಪೊಂಡಲ ಏರ್ಲಾ ಇಜ್ಜಾಂತನ ಜಾಗೆ ತಿಕ್ಕನ್ನೇ ಇಜ್ಜಿ ಗುರುಕುಳೆ ಅಂತ ಹೌದಾಯ ಅಂಚ ಓಳೆ ಪೊಂಡಲ ಇಂಕ ಎನ್ನ ಕಾಗಿ ನೆಲೆಯಾದಿ ಕೇಶವರಾಯರು ತೊಗೊಂಡುಳ್ಳೆರು ಗುರುದೇವ ಪಂಡೇರು ಒಂದು ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಪಂಡ ಈ ಪ್ರೀತಿ ನದಿ ಒಂದು ನಮ್ಮ ಆರಾಧನೆನ ಮಲ್ಕೊಡು ಭಗವದ್ಗೀತೆಡು ಒಂದು ಪಾತೆರ ಬರ್ಕೊಂಡು ಕೃಷ್ಣದೇವರ ಪಂಪೇರು ಅನನ್ಯಾಶ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಪಂಡ ಆ ಸಂಸ್ಕೃತ ವಾಕ್ಯದ ಅರ್ಥ ಪೂಜೆನ ಮಸ್ತ್ ಜನ ಮಲ್ಪುವ ಪಂಡೇರು ಶಬರಿಮಲೆಗೆ ಹೋದ್ ಬಂದೆ ಲಕ್ಷ ಲಕ್ಷ ಜನ ಇತ್ತೆ ಪೋಂದೊಳ್ಳಿಯರು ಅಂದ್ರೆ ಏನೋ ಪಡವೊಂದಿತ್ತೇನೆ ಕಾಡು ಗುರುವಾಯೂರು ತಿರುಪತಿಡ ಏಳು ಜನ ಓಡಾಂಡಲ ಸೇರ್ಪೇರು ಆಂಡ ಆರಾಧನೆನ ಎಂಚ ಮಲ್ಪಡು ಒಂದು ನಮ್ಮ ಕಲ್ಕದನ ಅನನ್ಯಾಶ ಚಿಂತೆಯಂತೋ ಮಾಂ ದೇವರಿನ ಭಜನೆನ ಪಡೊಂದುಪ್ಪುನಾಗ ದೇವರಿನ ಪೂಜೆನ ಮತ್ತೊಂದುಪ್ಪುನಾಗ ಅನನ್ಯಾಶ ಚಿಂತೆಯಂತೋ ಬೇತೆ ಒವ್ವೇ ರೀತಿಯ ಸಂಸಾರದ ತಾಪತ್ರಯ ನಿಂಪಾಯರಲ್ಲಿಗೆ ಬೇರೆ ಪಿದೈದ ಪ್ರಪಂಚದ ಆಲೋಚನೆ ದಾರ ಪರಿಹರದಲ್ಲಿಗೆ ಅನನ್ಯಾಶ್ಚಿಂತೆಯಂತೋ ಬೇರೆ ಒವ್ವೇ ರೀತಿಯ ಪಿದೈದ ಪ್ರಪಂಚದ ಚಿಂತೆಲ ಇಚ್ಛಂದೆ ಈ ಮಂದಿರದ ಉಲೈ ಮಾ ಎನನೇ ಒಂದು ದೇವರಿನ ಪಾತಿರ ಎನನೇ ಏಕಾಗ್ರತೆ ಏಳು ಸ್ಮರಣೆನು ಮಲ್ತೊಂದು ಪೂಜೆನು ಮಲ್ಪೇರ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಇಂಚಿಪ್ಪನ ಪೂಜೆನ ಏರು ಮಲ್ಪೇರ ಇಂಚಿತ್ತನ ಪೂಜೆನ ಏರು ಮಲ್ಪೇರ ತೇಷಾಂ ನಿತ್ಯಾಭಿಯುಕ್ತಾನಾಂ ಇಂಕ್ಲಿನ ಇಲ್ಲದ ಎನ್ನ ಅಜ್ಜಿಯರು ತೀರಿ ಬುಕ್ಕ ಒಂಜಿ ಭಾಗವತ ಪಾರಾಯಣ ನಡತಂಡ ಇಂಕ್ಲಿನ ಸಂಪ್ರದಾಯದ ಪ್ರಕಾರ ವೇದ ಪಾರಾಯಣ ಉಪನಿಷತ್ತು ಪಾರಾಯಣ ಭಾಗವತ ಪಾರಾಯಣ ಇಂಚಿತ್ತನ ಪಾರಾಯಣ ಕೂಡ ಆಗುವುದು ಐತು
ಪಂಡ ಒಂದು ಮಲ್ಲ ಗ್ರಂಥ ಕೃಷ್ಣದೇವನ ಜೀವನ ಚರಿತ್ರೆ 17,000 ಶ್ಲೋಕಗಳು. ಒಂದು ಶ್ಲೋಕ ಪಂಡ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಒಂದು ಶ್ಲೋಕ ಅಂಡ ಇಂಚಿತನ 17,000 ಶ್ಲೋಕ ಅವರು ಇಡೀ ಭಾಗವತ ಮುಗಿಯೋಡು ಅಂಡ. ಈ ಗ್ರಂಥನು ಪಾರಾಯಣ ಮಂತಿ ಬುಕ್ಕ ಎನಡ ಒರಿ ವಯೋವೃದ್ಧ ವಿದ್ವಾಂಸರು ಪಂಡೇರು ಗುಟ್ಟುಡು ಪಂಡೇರು ಶ್ರೀಕೃಷ್ಣ ನಿನ್ನ ಇಲ್ಲದ ಕೃಷ್ಣ ದೇವರನ ನೆನಪಿಜ್ಜಂದೆ ಒಂದೇ ಒಂಜಿ ಶ್ಲೋಕ ಎನ್ನ ಬಾಯಿಡದ ಬಸ್ತಿಜ್ಜಿ ಯಾವ ಪಂಡೇರು ಯಾನ ಬಾತ್ರೂಮ್ ಹೋದು ಕಣ್ಣೀರು ಪಾಡಿ ಇಂಕು ಆಯ್ನ ಆನಂದ ಅವು ಪಣಿಯರ ತೀರಂಗ ನಾವು ಮಸ್ತು ಖುಷಿಯಾಗಿ ಇಂಕು ಇಲ್ಲದ ಒಂದಿ ಪಾರಾಯಣ ನಡಪುಣಿ ಅತ್ತ ಬದಿ ಭಜನೆ ಪಂಪುಣಿ ಅತ್ತ ನಮ್ಮ ಗಣಪತಿ ದೇವರನ ಭಜನೆನ ಪಂಪ ಅದಪ್ಪ ದಿನ ಮುಲ್ಪ ನಿರಂತರವಾಗಿ ನಂಚಿನ ಭಜನೆ ನಡತ್ತಂಡಗೆ ಆಂಡ ಭಜನೆ ನಡತ್ತಂಡ ಪಂಪುನೋ ಇಂಪಾರ್ಟೆಂಟ್ ಅತ್ತ ಭಜನೆ ನಮ್ಮ ಪಣೊಂದು ಪುನಾಗ ಮನಸ್ಸಿನ ದಾರ ಇಟ್ಟೆಂಡ ದಾರ ಆಲೋಚನೆ ಇಟ್ಟೆಂದು ಬೂಡಾಯಿನ ಗಣಪತಿ ದೇವರಿನ ಭಜನೆಯನ್ನು ಪಣೊಂದು ಪುನಾಗ ಗಣಪತಿ ದೇವರಿತ್ತೇರ ಮನಸ್ಸಡ ಕೃಷ್ಣ ದೇವರಿನ ಭಜನೆಯನ್ನು ಪಣೊಂದು ಪುನಾಗ ಕೃಷ್ಣ ದೇವರಿತ್ತೇರ ರಾಮದೇವರಿನ ಭಜನೆ ರಾಮದೇವರು ಆ ದುರ್ಗಿನ ಭಜನೆಗೆ ದುರ್ಗೈ ಆ ಅಪ್ಪೆ ನೆಂಪಿದ್ದೇರ ಅಂತ ಬೇಟೆ ಆಲೋಚನೆ ಮತ್ತೊಂದಿಟ್ಟುಂಡ ಬೇಟೆ ಆಲೋಚನೆ ಬರುವಂದಿಟ್ಟುಂಡ ಪಂಡ ಅವು ಭಗವದ್ಗೀತೆಯ ಪಾದರದ ಪ್ರಕಾರದ ಭಜನೆ ಅತ್ತ ನಮ್ಮ ಒಂದೇನು ತಿಳಿಯೋ ನೋಡು ನಮ್ಮ ಏಕಾಗ್ರತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯಿಂದ ಎಣ್ಮ ಯೋಗ ಮಾರ್ಗ ದೇವರಿನ ಪಡೆಯಾರ ದೇವರಿನ ಪ್ರಾಪ್ತಿ ಅವರು ದಾಂಡ ಈ ಎಣ್ಮ ಸಾವಿರ ನಡಕೊಡುಗೆ ಐದೊಂಜಿ ಪ್ರತ್ಯಾಹಾರ ಅಂತ ಬರ್ಕೊಂಡು ಪ್ರತ್ಯಾಹಾರ ಪಂಡದಾಗ ಯಾನಿತ್ತೆ ಪಂಡೆ ಒಂದು ಸತ್ಯನಾರಾಯಣ ದೇವರಿನ ಪೂಜೆ ಮಲ್ಪ ಅಂತ ಅಂಡ ಆ ಸತ್ಯನಾರಾಯಣ ದೇವರಿನ ಬುಡುದು ಬೇರೆ ಮೂವೇ ರೀತಿಯ ಆಲೋಚನೆ ಮನಸ್ಸಿಗೆ ಬರೆಯಲಬಲ್ಲಿ ಪಂಡದು ಆಂಡ ಉಪ್ಪು ಪುಡಿ ಖಾರ ತಿಳ್ಕೊಳಕ್ಕೆ ನಮ್ಮ ಆ ರೀತಿಯ ಏಕಾಗ್ರತೆ ಏತು ಬರ್ಕೊಂಡು ನಮಗೆ ಗೊತ್ತಿಜ್ಜಿ ಆಂಡ ಅಂಚ ಬತ್ತಂಡ ಅಂಡ ಐತ ಧ್ಯಾನ ಸ್ಥಿತಿ ಪಂಡದ ಪುದರ್ ಮನಸ್ಸದ ಧ್ಯಾನ ಸ್ಥಿತಿ ಮನಸ್ಸು ಪಿಡೈ ಪಾಯರ್ನೇ ಇಜ್ಜಿ ಐಡದ ತುಂಬುದವದಿ ಮುಟ್ಟುಂಡು ಐಕ ಪ್ರತ್ಯಾಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಪಂಡ ಇತ್ತೆ ನಮಗೆ ಗೊತ್ತಾಂಡ ಧಾರ್ಮಿಕ ಉಪನ್ಯಾಸನ ಕೇಂದ್ರ ಅಥವಾ ನಮ್ಮನ ಗುರುಕುಲು ಪಂಡೇರು ಏಕಾಗ್ರತೆ ಭಜನೆ ಪಡೋಡು ಏಕಾಗ್ರತೆ ಪೂಜೆ ಮಲ್ಪಡು ಪಂಡದ ಪಂಡೇರು ನಮಗೆ ಗೊತ್ತಾಂಡ ನಮ್ಮ ಪ್ರಯತ್ನ ಮಲ್ಪು ಅಂಚಿತ್ತನ ಒಂದು ಪೂಜೆನ ಮಲ್ಪಿಯರ ಪ್ರೀತಿಯ ಬಂಧುವೇ ನಿಜ ಪನೋಡ ಆ ಏಕಾಗ್ರತೆಯ ಪೂಜೆ ಪುನಂಚಿನ ಆನಂದ ಬೇರೆ ರೀತಿಯ ಪೂಜೆಗೆ ಇಪ್ಪೆಯನ್ನ ಸಾಧ್ಯನೇ ಐತಿ ನಿಕ್ಲ ಎಲ್ಲೆರದ ಮುಖ ಪ್ರಯತ್ನ ಮಾಡ್ತದ ತೂಲೆ ಬಯ್ಯನ್ನ ಕೊಡ್ಬೋದು ಆ ದೀಪನು ಬೆಳಗಾಯಿ ಮುಖ ಒಂದು 5 ನಿಮಿಷ ಭಜನೆಯ ಪಡೋದು ಪುನಾಗ ಏಕಾಗ್ರತೆಯ ಪಡೆದೆ ಅಪ್ಪಗ ಆಪುರಂಚಿನ ಖುಷಿ ಉಂಡತೆ ಅವು ಅದ್ಭುತ ನಿಜವಾದ ಪೂಜೆದ ಆನಂದ ನಿಜವಾದ ಭಜನೆಯ ಸೌಂದರ್ಯ ಒಪ್ಪುನ್ನೆ ಆ ಏಕಾಗ್ರತೆ ನಮ್ಮ ಆ ಭಜನೆಯ ಪಂಡ ಅಂದ ಮಂತ್ರ ಇಚ್ಚಂಡ ಅವು ಆಪುಚಿ ನಮಗ ಆನಂದ ಆಪುಚಿ ಈ ಪ್ರತ್ಯಾಹಾರ ಪಂಡ ಇತ್ತೆ ನಮ್ಮ ಭಜನೆಯನ್ನು ಶುರು ಮಲ್ತ ಅಯ್ಯಪ್ಪ ಭಜನೆಯನ್ನು ಶುರು ಮಲ್ಪುನಾಗ ನಮಗೆ ಏಕಾಗ್ರತೆ ಇಟ್ಕೊಂಡು ಆ ಶಬರಿಮಲೆದ ಸ್ವಾಮಿ ಅಯ್ಯಪ್ಪ ದೇವರಿನ ಪುಣ್ಯ ಪಾದ ಆ ಪಾವನ ಸನ್ನಿಧಾನ ಐನೇ ನಮ್ಮನ ಉಡಲಡ ದಿಜಾವೊಂದು ನಮ್ಮ ಭಜನೆಯ ಶುರು ಮಲ್ತ 2 ನಿಮಿಷ ಪಣೀರ್ ಹಾಕೊಂಡು 3ನೇ ನಿಮಿಷಗಾನಾಗ ಈ ಮನಸ್ಸು ಚಂಚಲ ಮರ್ಕಟ ಬುದ್ಧಿ ಎಂದು ಮಾಡ್ಬೇಡು ಸಂಸ್ಕೃತರು
ಮಂಗೇರ್ನ ಲೆಕ್ಕ ಅಂದ ಮನಸ್ಸು ಬಂಡ ಅವು ಸಹಜ. ನರಮಾಣಿನ ಮನಸ್ಸದ ಸಹಜ ಲಕ್ಷಣ ಅವು. ಮೂಜನೇ ನಿಮಿಷಗಾನಾಗ ಪಿದೈ ಪೂರ್ಣತೆ ಮನಸ್ಸು ಅವು ಪಿದೈ ಪಾಡ್ ಅವು ಲಕ್ಷಣ ಪಿದೈ ಪೋಂಡು 4 ನಿಮಿಷ ಒவ்வೊ ಆಲೋಚನೆ ಇಟ್ಕೊಂಡು ನಮ್ಮ ಭಜನೆ ಪಡೋಂದುಲ್ಲ, ನಮ್ಮ ಮಂತ್ರನು ಕೇಳೋಂದುಲ್ಲ, ನಮ್ಮ ಪೂಜೆನ ತೂವೊಂದುಲ್ಲ. ಆಂಡ ಮನಸ್ಸು ಮಂತ್ರ ಹೋಲ್ಪಡ ಅಲ್ಪ ಇಚ್ಚಿ ಪಿದೈ ಪೋಂದುಂಡು 4 ನಿಮಿಷಕಾನಾಗ ಗೊತ್ತ ಹುಡುಗಿ ಓ ಎನ್ನ ಮನಸ್ಸು ದೇವೇನ ಪಾರುಡು ಕೂಡ ಇತ್ತೆ ತತ್ತದ ಪೋದುಂಡು ಲಿಂಕ್ ಪೋಂಡವು ಒಂದು ಗೊತ್ತ ಹುಡುಗಿ. ಗೊತ್ತಾದ ತಕ್ಷಣ ಐನು ಒಯ್ತದ ದೇವರಿನ ಪಾದೊಡೆ ಕುಲ ಹೊಡೆಗೆ ಪಿದೈ ಪೋಯಿನ ಮನಸ್ಸನ ಒಯ್ತದ ಆ ಉಡಲಡುಪ್ಪುನಂಚಿನ ದೇವರಿನ ಬಿಟ್ಟು ಕುಳ್ಳಾಪನೆಗೆ ಪ್ರತ್ಯಾಹಾರ ಪಂಡದ ಕುಡಲು ಏಕಾಗ್ರತೆ 2 ನಿಮಿಷ 3 ನಿಮಿಷ ಮುಟ್ಟ 4 ನಿಮಿಷಕ್ಕೆ ಮುಟ್ಟ ಮನಸ್ಸು ಹೋಗು ಕೂಡ ಅಲ್ಪ ಇಜ್ಜಂಡು ಪಿದೈ ಇಟ್ಟು 4 ನಿಮಿಷಗಾನಾಗ ನಮ್ಮ ಪ್ರಯತ್ನ ಪೂರ್ವಕವಾದ ಪಿರನ ಏಕಾಗ್ರತೆಗೆ ಗೊತ್ತಾ ಪೋಂಡ 2 ನಿಮಿಷ ಕಂಟಿನ್ಯೂ ಆಯ್ತು. ಬುಕ್ಕಲ ತಪ್ಪದ ಪೋನಾಗ ಬುಕ್ಕ 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 ಇನ್ನು ವೈದ್ಯ ಕುಳ್ಳಾಪುರ ಇದು ಪ್ರತ್ಯಾಹಾರ ಅಂತ ಕುದರ್ ಅರ್ಜುನ ಕೇಳ್ಪೆ ಭಗವದ್ಗೀತೆ ಅಂದ ದೇವರೇ ಏಕಾಗ್ರತೆ ಪೂಜೆ ಮಲ್ಪಡು ಪಂಪಾರೀರ್ ಆಂಡ ಎನ್ನಚ್ಚಿತ್ತನ ಸಾಮಾನ್ಯ ನರಮಾನಿಗ ಆ ಮಟ್ಟದ ಏಕಾಗ್ರತೆ ಬರೆಯ ದಾನ ಮಲ್ಪಡು ದೇವರೇ ಎಂದು ಕೇಳ್ಪೆ ಅಪಗ ದೇವರ ಪಂಪೇರ ಅಭ್ಯಾಸೇನ ತೂಕವುಂತೆಯ ಈ ಅಭ್ಯಾಸ ಮಲ್ಪುಡಿ ಇಡೀ 2 ನಿಮಿಷಕ್ಕೆ ಏಕಾಗ್ರತೆ ತಿಳ್ಕೊಂಡ ಎಲ್ಲರೇ 2 ನಿಮಿಷ ಏಕಾಗ್ರತೆ ತಿಳ್ಕೊಂಡು ಎಲ್ಲ 3 ನಿಮಿಷ ತಿಳ್ಕೊಂಡು ನಮಗೆ ಪ್ರಯತ್ನನೇ ಬಂದಿದ್ದ ಅಂದಾಂಡ ಏಕಗುಣ ಏಕಾಗ್ರತೆ ತಿಳ್ಕೊಚ್ಚಿ ಕ್ಷೇತ್ರ ಎಲ್ಲ ಏಕಾಗ್ರತೆ ಬೋಡು ವಿದ್ಯಾರ್ಥಿ ವೃಂದಗ ಏಕಾಗ್ರತೆ ಇಚ್ಚಿಂದಾಂಡ ಸಾಧನೆ ಮಲ್ಪೆಯ ಸಾಧ್ಯ ಇಚ್ಚಿ ಆಯ್ನಡದವರನೇ ಏನಪ್ಪ ಏಪಲ ಪಂಪೆ ಇಂಚಿತ್ತನ ಜೋಕ್ಲೆಗ್ ನಿಖಿಲ ಭಜನೆ ಪಂಪಾ ಬರೋ ಬೇಟೆ ವಿಷಯ ನಾನು ಒಂಜಿ ಸ್ಕೂಲ್ ಲೆತ್ತಿ ಬುಕ್ಕ ವೇದಿಕೆ ಕುಳ್ಳಾಯಿ ಬುಕ್ಕ ಒಂಜಿ ಭಗವದ್ಗೀತೆದ ಒಂಜಿ ಅಧ್ಯಾಯನ ಪಾರಾಯಣ ಮಲ್ಪಾಯ ಜೋಕು ಮತ್ತು ಶೋಕುಡು ಆ ಗೀತಾ ಪಾರಾಯಣ ಮಲ್ತಿ ಬುಕ್ಕ ಯಾನೆಯನ್ನ ಭಾಷಣದ ಕೇಂದ್ರ ಸ್ಟೂಡೆಂಟ್ಸ್ ಜೋಕ್ಲೆ ಶೋಕುಡು ಪಾರಾಯಣ ಮಲ್ತಾಗ ಪಾರಾಯಣ ಮಲ್ಪುನಾಗ ಮನಸ್ಸಿಡದಾದೈತನ್ನ ಪಳ್ಳೆ ನಿಕ್ಲೆಗ ಇಡೀ ಅಧ್ಯಾಯನ ಪಾರಾಯಣ ಮಲ್ಪುನಾಗ ಒಂಜಿ ಕ್ಷಣ ಅಂಡಲ ದೇವರಿನ ನೆಂಪಾಂಡ ಅಂದು ಕೇಂಡೆ ಕೃಷ್ಣ ದೇವರಿನ ನೆಂಪಾಂಡ ಅಂದು ಕೇಂಡೆ ಪ್ರಾಮಾಣಿಕವಾದ ಜೋಗುಲು ಪಂಡೇರು ಇಚ್ಚಿ ಸಾರ್ ನಮ್ಮ ಶ್ಲೋಕನು ಪಡೆದುಕೊಳ್ಳುವ ಆಟ 5 ಮುಖ್ಯ ಏಕಾಗ್ರತೆ. ಈ ಏಕಾಗ್ರತೆ ನಮ್ಮ ಪೂಜೆನ ಮಲ್ಪಾರ ಕಲ್ಪಾಯ ಪಂಡ ಅಕ್ಲೆಗ ಓದಿಯಲ್ಲ ಏಕಾಗ್ರತೆಯ ಪಾಠ. ಈ ಹಿಂದೂ ಧರ್ಮದ ಪೂಜೆದ ಪಾಠ ಅವು ಮಾಂತ್ರಿಕರ ಅಪ್ಲೈ ಆಗ್ತದೆ. ಆಯ್ನದ ಅವರ ಜೋತ್ಲೆಗೆ ಏಕಾಗ್ರತೆಯನ್ನು ಪಂಡದ ಕೊರಲೆ ಏಕಾಗ್ರತೆ ಬರೋದು ದಾಂಡ ಸುಲಭ ಇಚ್ಚಿ ಏಕಾಗ್ರತೆ ಎಂಚ ಬರ್ಪುನಿ ಸರ್ ಕಾನ್ಸಂಟ್ರೇಷನ್ ಪವರ್ ಎಂಚ ಡೆವಲಪ್ ಆಕೊಂಡು ಒಂದು ಕೇಳ್ತೇನೆ ಎನ್ನ ಎಂಗ್ಲಿನ ಕಾಲೇಜಿನ ಜೋಕು ಐಕ್ ಸ್ವಾಮಿ ವಿವೇಕಾನಂದರ ಪಂಪೇರು ಬೊಡ್ಚಾಂತಿನ ಆಲೋಚನೆ ಇಪ್ಪೆರ ಬಲ್ಲಿ ಮನಸ್ಸಡ ಬೊಡ್ಚಾಂತಿನ ಆಲೋಚನೆ ಇತ್ತಂಡ ಏಪಗಳ ಏಕಾಗ್ರತೆ ಬರೆಯಲು ಸಾಧ್ಯ ಇಚ್ಚಿ ಆಯ್ನಡದವರ ನಮನ ಸಂಸಾರದ ತಾಪತ್ರಯ ನಮನ ಜೋಕ್ಲೆಗೆ ಗೊತ್ತಾಯಿರಬಲ್ಲ. ಒರಿ ಫೇಮಸ್ ಸೈಂಟಿಸ್ಟ್ಗೆ ಅದು ಏನನ್ನು ಮರೆತು ಕೂತುಂಡೆಗೆ ನಡ ರಾಮಕೃಷ್ಣ ಮಠದ ಸ್ವಾಮೀಜಿ ಪಣ್ಣ ಒಂದು ಕಥೆ ಒಂದು ಆರ್ಟಿಕಲ್ ಆರೇ ಬರೆತು ನಾವಿಗೆ ಆರು ಎಲ್ಲೆಪ್ಪನಾಗ ಒಂದು ಘಟನೆ ನಡೆದುಕೊಂಡೆಗೆ ಶಾಲೆ ಬಿಡುದು ಇಲ್ಲದ ಪಪ್ಪುನ ಟೈಮಡು ಆರನ್ನ ಅಮ್ಮ ಬತ್ತದ ಒಂದು ಚೀಟಿ ಕೊಡಿಯರಿಗೆ ಒಂದು ಸಾಮಾನದ ಲಿಸ್ಟ್ ಈತ ಸಾಮಾನದ ಅಂಗಡಿ ಹಿಡಿದು ಬೆತ್ತೊಂದು ಬಲ್ಲ ಮಗ ಪಂಡದು ಆರು ಕೆಂಡರಿಗೆ ಆ ಲಿಸ್ಟ್ ಓದಿದ್ರು ಕೈತಲ್ಲೇ ಉಪ್ಪುನ ಅಂಗಡಿ ಆ ಪೂರ ಸಾಮಾನು ತಿಕ್ಕೊಂಡು ಆಂಡ ಅಮ್ಮ ಪಣ ಒಂದು ಕೈತಲ್ಲದ ಅಂಗಡಿ ಹಿಡಿದು ಬೋಡ್ಚಿ ಮಗ 2 ಕಿಲೋಮೀಟರ್ ದೂರದ ಆ ಅಂಗಡಿ ಹಿಡಿದೇ ಏನು ಪಟ್ಟು ಬರೋಡು ಪಂಡದು
ಬೇರೆ ಆಶ್ಚರ್ಯ ದಾಯಗಮ್ಮ ಮುಪ್ಪನೆ ಉಳ್ಳತ್ತ ನಡೆದು ಬೋಡೆಯನು ಈ ಮಣಿಪ್ಯರ ಬಲ್ಲಿ ಮಗ ಈ ಅವೇ ಅಂಗ ನಡೆದು ಬರೋಡು ಬೇರೆ ಬುಕ್ಕ ಮನಿಪಿಜ್ಜೇರು ಅಮ್ಮನ ಮಿತ್ ಪ್ರೀತಿಯನ್ನು ಈ ಒಂದು ಹೋಯರು ಐನ ಬೆಟ್ಟೊಂದು ಬರ್ತೇವೆ ಆ ಘಟನೆ ಮರೆತುಕೊಂಡು ಏತೋ ವರ್ಷ ಕರಿನಾಗ 25 ವರ್ಷ ಅಂದಿಗೆ ಅಪಗಲ ಅಮ್ಮ ಇದ್ದೇವೆ ಅಪ್ಪಗ ಒಂದಿ ದಿನ ಆ ಘಟನೆ ನೆನಪಾಂಡಿಗೆ ಅರೆ ಆ ಸೈಂಟಿಸ್ಟ್ ಅಮ್ಮ ನಿನಡ ಒಂಜಿ ವಿಷಯ ಕೇಳೋಡು ಪುಣ್ಯಂಕ ಬೈಕಡ ಕುತೂಹಲ ಕೇಳೋಡ ಅಂತ ಕೇಳಿದೆ ಮಗ ದಾಲೈಕಿ ಆ ಒಂಜಿ ದಿನ ಯಾನು ಎಲ್ಲಿ ಪುನಗ ಶಾಲೆ ಕುಡಿದು ಬಂದಾಗ ಕೈತಲ್ಲೇ ಅಂಗಡಿ ಆತ ಸಾಮಾನ ಇದ್ದಲ್ಲ ಈ ದಾಯಿಗಮ್ಮ 2 ಕಿಲೋಮೀಟರ್ ದೂರ ಎನ್ನಲು ಕಡುಕುಡಿಯ ಅಪಗ ಪಂಡೇರಿಗೆ ಅಮ್ಮ ಮಗ ಊಹ ವಿಷಯ ಹೌದಾದ ಪಂಡ ನಿನ್ನ ಪೊಪ್ಪದು ಎನ್ನ ಬಿತ್ತು ಕಂಡ ಹೊಟ್ಟೆ ಕೋಪ ಇತ್ತು ಎಂತ ಆಗುತ್ತೆ ಆ ಟೈಮುಡು ಈ ಉಳೈ ಬತ್ತ ಅಂದಾಂಡ ನಿಕ್ ಅಪ್ಪನ ಮಿತ್ತು ಗ್ರಜ್ಜು ಮುಡಿಯದ ಚಾನ್ಸ್ ಇತ್ತಂಡ ಅಪ್ಪನ ಮಿತ್ತು ಗ್ರಜ್ಜು ಬಡಿಯದ ಬಲ್ಲಿ ನಿಕ್ ಈ ಸಂಸ್ಕಾರವು ತತ್ವಪಾಯದ ಬಲ್ಲಿ ಪಂಡದು ಅಮ್ಮ ಅಪ್ಪನ ಮಿತ್ತು ಏಪಲ ಗೌರವ ಒರಿಯೋಡು ಪಂಡದು ಅವು ಗೊತ್ತಪ್ಪನ ಪೊಡ್ಚಿ ನಿಕ್ ಪಂಡದು ಯಾನು 2 ಕಿಲೋಮೀಟರ್ ಕಡಕುಡಿಯೇ ಈ ಪೋಪ ಬತ್ತಾನದ ಅಪ್ಪ ಕೂಲಾಗಿದ್ದೇವೆ ಪಪ್ಪ ಕೂಲಾಗಿದ್ದೇವೆ ಪಂಡೇರಿ ಒಂದು ಜವಾಬ್ದಾರಿ ಪಂಡ ನಮ್ಮ ಸಂಸಾರ ತಾಪತ್ರಯ ನಮನ ಮಾಮೂಲಿನ ಜಗಳ ಅವು ಓಲ ಗೊತ್ತಾ ಇರಬಲ್ಲಿ ಜೋಕ್ಲೆಗೂ ಗೊತ್ತಾ ಇರಬಲ್ಲಿ ದಾಯಿಗ ಪಂಡ ಮನಸ್ಸು ಸ್ವಚ್ಛವಾದ ಕೊಡು ಮನಸ್ಸು ಸ್ವಚ್ಛವಾದ ಇಚ್ಛೆಯಿಂದ ಅಂಡ ನಮ್ಮ ಏತ್ ಸರ್ತಿ ಓದು ಮಗ ಪಂಡಲ ಏಕಾಗ್ರತೆ ತಿಕ್ಕಾಡ ಮನಸ್ಸದ ಗೊಡ್ಜಂಪಿನ ವಿಷಯ ಪರಾಂತಿ ಲೆಕ್ಕ ಮಲ್ಪುನಂಚಿನ ಜವಾಬ್ದಾರಿ ನಮಕ್ಕುಂಡು ಅವು ಅವೇ ರೀತಿ ನಮಕ್ಕಲ ಜೋಕ್ಲೆಗಿದಾಗ ಮಾಡ್ಕೊಡಿ ನಮಕ್ಕಲ ಅಂಚನೆ ನಮ್ಮ ಭಜನೆ ಮಲ್ಕೊಡು ನಮ್ಮ ಪೂಜೆನ ಮಲ್ಕೊಡು ಪಂಡ ಏಕಾಗ್ರತೆ ಕೊಡು ಪಂಡ ಮನಸ್ಸಿನ ಗೊಡ್ಜಂಪಿನ ಆಲೋಚನೆ ಮಲ್ಪೇರಬಲ್ಲಿ ಬೋಡ್ಚಾಂಪಿನ ಪಾತೆರ ಬೋಡ್ಚಾಂಪಿನ ವಿಷಯ ಕೆಬಿಟ್ಟು ಕೇಣಿಯರಬಲ್ಲಿ ಬೋಡ್ಚಾಂಪಿನ ಪಾತೆರ ಬಾಯಿದ ಪಾತೆರಿಯರಬಲ್ಲಿ ಬೋಡ್ಚಾಂಪಿನ ವಿಷಯನು ಆಲೋಚನೆ ಮನಸ್ಸಿನ ಮಲ್ಪೇರದಲ್ಲಿ ಬೋಡ್ಚಾಂಪಿನ ಇನ್ನು ತೂಯರಲ್ಲಾದಲ್ಲಿ ಇಂಚ ಇತ್ತಂಡ ಮಾತ್ರ ಏಕಾಗ್ರತೆ ಬರೆಯಲು ಸಾಧ್ಯ ಆ ಏಕಾಗ್ರತೆ ನಮ್ಮ ಪೂಜೆನ ಮಲ್ತ ಅಂದಾಂಡ ಅವು ಏತ ಸೋಪದ ಆನಂದದ ಪೂಜೆಯನ್ನು ನಿಕ್ಲೆಂದು ಗೊತ್ತಾಯರ ಸಾಧ್ಯ ಅಂದೇನು ನಮ್ಮ ಪೂರೆಲ್ಲ ಮಲ್ಕೊಡು ಇಂಕ ಟೈಮ್ ಉಂಟಾಗಿ 10 ನಿಮಿಷ 15 ನಿಮಿಷ ಪಾತೆರೋಗ ಕೂಡ ಈ ಶ್ಲೋಕ ಬರ್ಕೊಂಡು ಭಗವದ್ಗೀತೆ ಅದರ ಪಂಡಿತ ಧರ್ಮದ ವಿಷಯನು ಪಾತೆರ ಪೇರ ಪಂಡ ಇಲ್ಲಿ ದಾದಾದರು ಆಂಡ ಪಂಡ ಧಾರ್ಮಿಕ ವೇದಿಕೆ ಧರ್ಮ ವೇದಿಕೆ ಆ ಧರ್ಮ ವೇದಿಕೆ ಧರ್ಮನು ಬರಿಯದೇ ಇತ್ತು ರಾಜಕೀಯ ಹಿತಾಸಕ್ತಿಯನ್ನು ಕೂಡ ಪಾತಿರ್ನಿ ಅಂಚಾಯನ ಬಲ್ಲಿ ಧರ್ಮ ವೇದಿಕೆ ಪಂಡ ಧರ್ಮನೇ ಬೇರೆ ವಿಷಯ ಬರೆಯದ ಬಲ್ಲಿ ಅವು ನಮ್ಮನ್ನ ಜವಾಬ್ದಾರಿ ಸಂಸ್ಕಾರ ಧರ್ಮ ನಮಕ್ಕೆ ಓದಿಕೊಂಡು ಭಗವದ್ಗೀತೆ ತಿಕ್ಕೊಂಡು ಉಪನಿಷತ್ತುಡು ತಿಕ್ಕೊಂಡು ವೇದ ಇತ್ಯಾದಿ ಶಾಸ್ತ್ರಗಳು ತಿಕ್ಕೊಂಡು ಅಯ್ಯನ ಅರ್ಥನ ತೆರೆಯ ನೋಡು ಅವು ನಿಜವಾದ ಧಾರ್ಮಿಕ ಉಪನ್ಯಾಸ ಕಾಪುನಿ ಭಗವದ್ಗೀತೆ 2-3 ಶ್ಲೋಕ ಬರ್ಕೊಂಡು ಅಯ್ಯನ ಅರ್ಥ ಪಂಡದ ಎನ್ನ ಪಾತೆರ ಉಂಟಾಪೆ ಎತ್ತು ಸೋಪು ದೇವರ ಪಂಪೆರ ತೂಲೆ ಎಂಕಿತ್ತಿನ ಭಕ್ತೆ ಇಷ್ಟ ಅಂದು ಅರೆನ ಪಾತೆ ಕೃಷ್ಣದೇವರನ ಪಾತೆ ಕೃಷ್ಣದೇವರ ಪಂಡ ಅಲ್ಪ ಭಗವದ್ಗೀತೆ ಯೋಗ ಸ್ಥಿತಿ ಅಂಚ ಅಯ್ಯಪ್ಪ ಅಂತ ಓಡಾಂಡಲ ಇದು ಅನ್ವಯ ಮಲ್ತೋಳಿ ದುರ್ಗೆ ಎಂದು ಓಡಾಂಡಲ ಅನ್ವಯ ಮಲ್ತೋಳಿ ಅವು ಯೋಗ ಸ್ಥಿತಿ ಅವು ಕೃಷ್ಣ ಸ್ಥಿತಿ ಅಂತ ಅವು ಪರಬ್ರಹ್ಮ ಸ್ಥಿತಿ ಮಾಂತ ದೇವರಿಗಳ ಅವೇ ಅಪ್ಲೈ ಆಗುವುದು ಎಂಚಿತ್ತಿನ ಭಕ್ತೆ ಇಷ್ಟ 1,000 ಕೊರನ ಭಕ್ತೆ ಇಷ್ಟನಾ ದೇವಸ್ಥಾನದ ಕಟ್ಟಡ ಭಕ್ತೆ ಇಷ್ಟನಾ ಎಂಚಿತ್ತಿನ ಭಕ್ತೆ ಇಷ್ಟ ಅಂದ್ರೆ ಭಕ್ತ ಜನರು ಎಂಚಬೋಡು ವಾ ಲಕ್ಷಣ ಬೋಡು ಪಂಡದ ಪಂಡ್ ಪೇರು ದೇವೇರು ಇಂಕ ಮಸ್ತ್ ಇಷ್ಟ ತುಲೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರೋ ಸಮ ದುಃಖ ಸುಖ ಕ್ಷಮಿ
ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಮದ್ಭಕ್ತ ಸಮೇ ಪ್ರಿಯ ಪಂಡದ ಕೃಷ್ಣದೇವಿನ ಪಂಟುನ ಪಾತೇನ ಐನ ಅರ್ಥ ಪಂಪೇನ ಅದ್ವೇಷ್ಟ ಸರ್ವಭೂತಾನಾಂ ಪಂಡ ಏನ ಮಿಕ್ಕಲ ಎನ್ನ ಭಕ್ತ ಜನಪ್ಲೆಗೆ ದ್ವೇಷ ಇರಬಲ್ಲಿ ದ್ವೇಷ ಉಂಡು ಉಡಲಡು ದ್ವೇಷ ಉಂಡು ಅಂದಾಂಡ ಆಯನ ಎಂಕಿ ಇಷ್ಟಪುಟ್ಟಿ ಪಂಡದ ಅರ್ಥ ಆಯ್ನ ಅದ್ವೇಷ್ಟ ಸರ್ವಭೂತಾನಾಂ ಪಂಡ ಇಡೀ ಜಗತ್ತದ ಜೀವನದ ಏನೆಲ್ಲ ದ್ವೇಷ ಉಪ್ಪೆರಬಲ್ಲಿಗೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಸ್ನೇಹ ಭಾವಬೋಡು ನರಮ್ಮಾನಿನೇ ಆಗೋಡು ಒಡೆಯಲು ಕಷ್ಟ ಬಂದಾಗ ಸಹಾಯ ಮಲ್ಪುರ ಗುಣಬೋಡು ಮೈತ್ರ ಭಾವನೆ ಬೋಡು ಸ್ನೇಹದ ಭಾವನೆ ಬೋಡು ಭಕ್ತ ಜನಪ್ರಿಯಗೆ ಮೈತ್ರ ಹಾಗೂ ಭಗವದ್ಗೀತೆಯ ಪಾತ್ರ ಇದು ಒಂದು ಅಥೆಂಟಿಕ್ ಹಿಂದೂ ಧರ್ಮ ಪಂಡದಾದ ಅಂದ್ರೆ ಆರು ಪಂಡೇರು ಅಧಿಕಾರವಾಣಿ ಅಂತ ಮಾತಾಡ್ತಾರೆ ಇದನ್ನು ಪಂಡೇರತ್ತ ಅಂಚ ಪಾತೆರುಡುಂದಾಂಡ ಭಗವದ್ಗೀತೆನೇ ಅವಡಾದ ಬೇತ ವಿಷಯ ನಮ್ಮನ ಜೇಬುಡುದು ಬೆತ್ತದ ಪಂಡ ಅಂದಂಡ ಅಥೆಂಟಿಕ್ ಕೃಷ್ಣದೇವಿ ಭಗವದ್ಗೀತೆಯಾದ ಪಂಡ ಐನ ಪಂಡು ಅವು ಸುಪ್ರೀಂ ಐನ ನಮ್ಮ ಪಾಲನೆ ಮಲ್ಪುಡುಂದಾಂಡ ಯೋಚನೆ ಮಲ್ಪುಲೆ ಕೃಷ್ಣ ದೇವರನ ಮಿತ್ತ ಪ್ರೀತಿ ಬೋಡು ದೇವರನ ಮಿತ್ತ ಭಕ್ತಿ ಬೋಡು ಇಚ್ಛಾಂತ ನಮ್ಮ ಐನ ಒತ್ತಣಿಯರ ಸಾಧ್ಯ ಇದ್ದಿ ಫಾರ್ ಎಕ್ಸಾಂಪಲ್ ಒಂಜಿ ವಿಷಯಗಳು ಎನ ಒಬ್ಬ ಅವರು ಒಂದು ಎಂಜಿನ ಊರು ಗಟ್ಟಲಿನ ಆಲೋಚನೆ ಎಂಕ ಅವು ಇಷ್ಟ ಇಚ್ಛಾಂತಿನ ವಿಷಯ ಐದು ದಾರಮಂತೇಳಿ ಯಾನ ಏರನ ಮಿತ್ತು ಗೌರವ ನೀವೊಂದೇ ಅಕ್ಲ ನಾಡಿ ಸಿಕ್ಕಾಪಟ್ಟೆ ಗೌರವ ಏನೇ ಒಂದು ಆರನ ಇಲ್ಲಾಡೆ ಪೋದು ಈರೋನ ಉಪಾಧ್ಯಾಯರನ್ನ ಇಲ್ಲಾಡೆ ಬರೋಡೆಗೆ ದಾಯಿ ಅಕ್ಲ ಪಂಡುಲ್ಲ ಬೇರು ಪಂಡುಲ್ಲ ಒಂದೇ ವಿಷಯ ಅಂಡ್ ಆರುದಾಯಕ ಪಂಡ ಏರನ ಮಿತ್ತ ನಮಕ್ ಗೌರವ ಪುಂಡ ಆರು ಪಂಡೇರು ತಾಂಡ ನಮ ಸ್ವೀಕಾರ ಮಾಡ್ತೀನಿ ಅಂಚನೆ ಕೃಷ್ಣದೇವರ ಮಿತ್ತ ಗೌರವ ಇತ್ತಂಡ ಮಾತ್ರ ಇನ್ನು ಫಾಲೋ ಮಾಡ್ಕೊಂಡು ಉಂಟಾಗುವುದು ಇಜ್ಜಂಟ ಆಗುತ್ತೇವು ಐದು ಮೂಡಾದ ಜ್ಞಾನ ಪಂಪುನಿ ಶುರುಕು ನಮಕ್ಕ ಆವಡಾಯಿನವು ದೇವರ ಮಿತ್ತ ಪ್ರೀತಿ ದೇವರನ್ನ ಮಿತ್ತಿ ಪ್ರೀತಿ ಬರಂತೆ ಭಗವದ್ಗೀತೆಯ ಅನುಷ್ಠಾನ ಸಾಧ್ಯ ದೇವರನ ಮಿತ್ತ ಪ್ರೀತಿ ಬರೋದಾಂಡ ದೇವರನ ಮಹಿಮೆ ಗೊತ್ತಾಗೋದು ದೇವರನ ಘನತೆ ಗಾಂಭೀರ್ಯ ಗೊತ್ತಾಗೋದು ಅವು ಗೊತ್ತಾಂಡ ಗೌರವ ಬರ್ಕೊಂಡು ಭಕ್ತಿ ಬರ್ಕೊಂಡು ಪ್ರೀತಿ ಬರ್ಕೊಂಡು ಆ ಪ್ರೀತಿ ಇತ್ತಂದಾಂಡ ಕೆಲ್ಲೆ ಕೃಷ್ಣದೇವಿನ ಪಂಪೇರು ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಏನಿನ ಮಿತ್ರ ದ್ವೇಷ ಪೆರಬಲ್ಲಿ ಮೈತ್ರ ಸ್ನೇಹ ಭಾವಗೋಡು ಕರುಣ ಏವಚ ಕರುಣೆ ಉಡಲದ ಉತ್ಪತ್ತಿಯಾಗುವುದು ಒರಿಯನ ತೂನಾಗ ಕರುಣೆ ಬರ್ಪುಂಜಿದ್ನಾಂಡ ಯಾನ್ ಜೋಕ್ಲಿಡ ಕೇಂದ್ರ ಮುರಾಣಿ ಎಂಗಿನ ಕಾಲೇಜ್ ಜೋಕ್ಲೆ ಒಂಜಿ ಸಿನಿಮಾನ ತೂದು ಏರು ಕಣ್ಣೀರು ಪಾಡ್ದಾರಂದು ಕೇಳಿ ಮಸ್ತ್ ಜನರು ಕೈದೇರ್ತೇವೆ ಒಂಜಿ 3 ಜನ ಕೈದೇರ್ತೇವೆ ಒಂಜಿ ಸೈನಿಕನ ಕಥೆನ ಕೇಳಿದ್ರು ಏನಿಗೆ ಕನ್ನಡ ನೀರು ಬತ್ತಂಡು ಅಂತ ಕೇಂಡೆ ಆ 3 ಜನಕ್ಕೆಲ್ಲ ಕೈ ದೇರ್ತಿಚ್ಚೇರು ಯಾನ ಕೇಂಡೆ ನಿಕ್ಲಿಗೆ ಬೇಜಾರಂಡ ಹಾಕುಚ್ಚಿಯ ಒರಿಯನ ಜೀವನನ ತೂನಾಗ ಬದುಕಿನ ತೂನಾಗ ಏನ ಬೇಜಾರ ಹಾಕಿಚ್ಯ ಇಜ್ಜಿ ಸರ್ ಅಂಜಾತಿಜ್ಜಿನ ಜೋಕ್ಲಿನ ಲೆವೆಲ್ ಪಂಡೆ ಅವು ಸತ್ಯನ ಸುಳ್ಳ ಬುಪ್ಪಿಚ್ಚೇಂಗ್ ಆತಿಚ್ಚಿಂದ ಅವು ಪ್ರಾಬ್ಲಮ್ ಪಂಡೆ ಒಂಜಿ ಕೊಡಗದ ಗುಡ್ಡ ಕುಸಿದಾನಾಗ ಒಂಜಿ ನಾರ್ತ್ ಕರ್ನಾಟಕದ ಪ್ರವಾಹ ಬತ್ತಂದಾನಾಗ ಕಾಶ್ಮೀರದ ಅಟ್ಯಾಕ್ ಆಂಡಂದಾನಾಗ ನಮಗ್ ಶೋಕುಡು ನಿದ್ರೆ ಬರ್ಕೊಂಡಾಂಡ ನಮ್ಮನ್ನ ಉಡಲಡ ಕರುಣೆ ಇಚ್ಚಿ ಅರ್ಥ ನಮಕ್ ಆ ಉಡಲ ಸಂಚಲನ ಆಗೋದು ಮತ್ತು ಐನೇ ದೇವರ ಪಂಪೆ ದೇವರಿಗೆ ಇಷ್ಟಗೆ ಅವು ದೇವರಿಗೆ ಇಷ್ಟ ಆಗೋದಾಂಡ ಅವು ಕೊಡುಗೆ ಕರುಣ ಏವಚ ನಾಳೆ ನಾವು ಪಂಪೇರು ನಿರ್ಮಮ ಮಮಕಾರ ಪೇರದಲ್ಲಿ ಮಮಕಾರ ಪಂಡರಾದ ಎನ್ನವು ಪಂಡು ಎನ್ನವು ಎನ್ನ ಸಂಸಾರ ಎನ್ನ ಜೋಕ್ಲು ಅವು ಪ್ರೀತಿ ಬೋಡು ಪ್ರೀತಿನ ಪಂಪುನಿ
ಎಕ್ಸಾಂಪಲ್ ಎನ್ನ ಬಾಲೆಲ್ಲ ಉಳ್ಳ ಇಂకొన్ని ಎಲ್ಲಿ ಬಾಲೆ ಉಳ್ಳಲು 3 ವರ್ಷದ ಪುಂಡು ಬಾಲೆ ಎನ್ನ ಬಾಲೆ ಉಳ್ಳಲು ಎನ್ನ ಫ್ರೆಂಡ್ ಬಾಲೆಲ್ಲ ಉಳ್ಳಲು ಪಂಡದು ಒಂದು ಯೋಚನೆ ಮಲ್ಪುಲೆ ಅಕ್ಕಿಚ್ಚೇದು ಎನ್ನ ಇಲ್ಲಲ್ಲ ಆಳೆನ ಗುಡ್ದು ಕೊಟ್ಟೆ ಯೋಚನೆ ಮಲ್ಪುಲೆ ಇತ್ತನ ಒಂಜಿ ಚಾಕ್ಲೇಟ್ ಪಾಲು ಮಲ್ಪಂದೆ ಎನ್ನ ಬಾಲೆಗೆ ಮಾತ್ರ ಕೊರಪೇತ ಅವು ಮಮಕಾರ ಎನ್ನ ಬಾಲಿನ ಮಿತ್ತ ಎಂಗಿ ಪುನಃ ಉಪ್ಪುಡಾಯಿನ ಪ್ರೀತಿಗೂ ಮಮಕಾರ ಅನ್ಕುದರ ಪ್ರೀತಿ ಬೋಡೆ ಆಂಡ ಈ ಒಂಜಿ ಭೇದ ಭಾವ ಬರ್ಕುಲ್ಲದೆ ಐಕ್ಯ ಆ ಸೂಕ್ಷ್ಮದ ಮಮಕಾರ ಅಂದುವುದರ ಅವಿಪ್ಪೆರಬಲ್ಲಿ ಮಮಕಾರ ಪೆರಬಲ್ಲಿ ದೇವರಿಗೆ ಭಗವದ್ಗೀತೆಯಲ್ಲಿ ನಮನ ಹಿಂದೂ ಧರ್ಮದ ಶಾಶ್ವತ ಸಂವಿಧಾನ ಸುಪ್ರೀಂ ಭಗವದ್ಗೀತೆ ಪಂಡ 5 ದೇವರ ಪಂಪನ ವಿಷಯ ನಮ್ಮ ಪೂರ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ಒಂದು ಒಂದಿ ಮಾರ್ಗದ ಪ್ರಶ್ನೆ ಭಗವದ್ಗೀತೆ ಎಂದು ಬರೆಯಪ್ಪ ಅಂಡ ಭಗವದ್ಗೀತೆ ದಾದ ಪಂಪೇರು ದೇವರೆಂದು ಗೊತ್ತಿಪ್ಪು ಎಂದು ಪ್ರಾಬ್ಲಮ್ ಮಮಕಾರ ಪೆರದಲ್ಲಿ ನಿರಹಂಕಾರ ಅಹಂಕಾರ ಪೆರದಲ್ಲಿ ಯಾಕೆ ಕೊರಿಯೆ ಕೊರಿಯೆ ಅವಿಪೆರದಲ್ಲಿ ದೇವೇನ ಸೇವೆ ಎನ್ನಡದಾಗೆ ಅಥವಾ ಯಾನ ಭಾಷಣ ಮಂತ್ರಿಯಿಂದ ಹಿಂದೂ ಸಂಸ್ಕೃತಿ ಒಡೆಯಲು ಸಾಧ್ಯ ಐತಿ ಒಂದು ಪೂರ ಅಹಂಕಾರ ಎನ್ನ ಮಿತ್ರೆ ತೇಜಸ್ವಿ ಸೂರ್ಯ MP ಆದಮೇರತ एक मस्त ಖುಷಿ ಆಯ್ನ ವಿಷಯ ರಾಜಕೀಯ ಪಾತ್ರ ರುಚಿ ಅಂಡ್ ಆ ಎಕ್ಸಾಂಪಲ್ ಮಾತ್ರ ಏನು ಕೂಡ ನಾವು 6 MP ಬಿಟ್ಟಿಗೆ ಆರಿನ ಅಮ್ಮ ಪಂಡೇರಿಗೆ ಟಿವಿ ಇಂಟರ್ವ್ಯೂ ಕೂಡ ಆರು ಪಂಡಲಿ ಎಂಗ್ಳು ಕೂಡ ಒಟ್ಟಿಗೆ ಇತ್ತ 6 ರಾಜಕೀಯಕ್ಕೆ ಹೋಯರು ಯಾನ್ ತೋರಿಸಿ ಆಸೆ ಆರಿನ ಅಮ್ಮ ಪಂಡೇರಿಗೆ ಮಗ ಎಲ್ಲೇ ಪ್ರಾಯದ ಹುಡುಗಿ ಆಡಿಗದಾಗ 30 ವರ್ಷ ಅಂಡ ನಾನು ಎಲ್ಲೇ ಪ್ರಾಯದ ಹುಡುಗಿ ನಿನ್ನ ಚೇಂಬರ್ ನಿನ್ನ ಆಫೀಸ್ ಏರು ಬತ್ತೇರಿಂದ ಅಂಡಲ ಕೆಲಸ ಅವಡು ಬೇರೆ ಅವಡು ಕೊಂಡರು ಬತ್ತೇರಿಂದ ಅಂಡಲ ನಿನ್ನಡ್ದ ಮಲ್ಲೇನೆ ಆತಿಪ್ಪು ಮಗ ಶುರುಕ್ಕು ಈ ಲಕ್ಕ ತುಂತುದು ಅಕ್ಕಳಿಗೆ ನಮಸ್ಕಾರ ಮಂತದ್ದು ಬುಕ್ಕ ಪಾಠ ಶುರು ಮಾಡ್ಕೊಡು ಪಂಡೇರಿಗೆ ಆ ಅಮ್ಮನ ಸಂಸ್ಕಾರದ ಹ್ಯಾಟ್ಸ್ ಆಫ್ ಒಂದು ಸಂಸ್ಕಾರ ಒಂದು ಹಿಂದೂ ಸಂಸ್ಕಾರ ಅಹಂಕಾರ ಮರ್ಯಾದೆಯಲ್ಲಿ ಏಕವಿಲ್ಲ ಯಾನಮಲ್ಲ ಮಿನಿಸ್ಟರ್ ಯಾನಮಲ್ಲ ಅಂಚಿತನ ಅಹಂಕಾರ ಬತ್ತಂಡ ದೇವರಿಗೆ ಇಷ್ಟ ಆಗ ಸಾಧ್ಯ ಆ ಏತು ಗೋಡಾಂಡಲ ಸತ್ಯನಾರಾಯಣ ಪೂಜೆ ಮಲ್ಪಾಡು ಏತು ಕೋಟಿ ದುಡ್ಡು ಗೋಡಾಂಡಲ ದೇವಸ್ಥಾನದ ಕೊರಾಡು ಆಯನ ಇಷ್ಟ ಆಗ ಸಾಧ್ಯ ಐತಿ ಪಟ್ಟದ ಭಗವದ್ಗೀತೆ ಉಂಟು ಅಹಂಕಾರ ಬರೆಯಲು ಸಾಧ್ಯ ಐತಿ ಅಹಂಕಾರ ಬರೆಯದ ಬಗ್ಗೆ ನಿರಹಂಕಾರ ಸಮ ದುಃಖ ಸುಖ ನಾನೊರಿಯನ ಸುಖ ದುಃಖವು ಆ ಸುಖ ದುಃಖಡು ಪಾಲು ಪಡೆಯೋರಿಗೆ ಏಗಾಂಡಲ ನಮಕ್ಕಾಪನ ನಂಚಿ ಎರೆಗಾಂಡಲ ಒಂಜಿ ಎಡ್ಡೆ ಭಾಗ್ಯ ತಿಕ್ಕೊಂಡಂದಾಂಡ ನಂಜಾಯರ ಬಲ್ಲಿ ಖುಷಿ ಆಗುದು ಎರೆಗಾಂಡರ ಪ್ರಾಬ್ಲಮ್ ಮಾಡಂದಾಂಡ ಬೇಜಾರವುದು ಅದಕ್ಕೆ ಸಮ ದುಃಖ ಸುಖ ಅಂತ ಪಂಡ್ತೀನಿ ಕ್ಷಮೆ ಕೊರಡು ಅನ್ಯಾಯ ಮಕ್ಕಳಕ್ಕೆ ಮಸ್ತು ಜನ ಕೃಪೆಗಳು ಆಂಡ ಕ್ಷಮೆನು ಕೊರಡುಗೆ ದೇವರು ಪಂಪೇರು ಭಗವದ್ಗೀತೆ ಸಂತುಷ್ಟ ಸತತಂ ಇತ್ತನ ಇಟ್ಟು ಖುಷಿ ಇಟ್ಟು ಕೊಡುಗೆ ಒಂದು ದೇವರು ಕೊರ್ನ ಸಂಪತ್ತು ಇಂಕ ದೇವರು ಕೊರ್ನ ಸಂಸಾರ ಇಂಕ ಖುಷಿ ಇಟ್ಟು ಇಂಕ ದೇವರು ಈತು ಕೊಡ್ತೇವೆ ಈ ಜನ್ಮಡ ಖುಷಿ ಇಟ್ಟು ಕೊಡುಗೆ ಸಂತುಷ್ಟ ಸತತಂ ಅಯ್ಯೋ ಆಯಗಾತುಂಡು ಉಂಡಗೀತುಂಡು ಎಂಕಿಜ್ಜತ್ತ ಅಂದ ಬರಿಯರ ಬಲ್ಲಿಗೆ ಮನಸ್ಸಡ ಸಂತುಷ್ಟ ಸತತಂ ಖುಷಿ ಇಟ್ಟು ಕೊಡುಗೆ ದೇವರ ಕೊರ್ನೈನ ತೆತ್ತೋ ಸ್ವೀಕಾರ ಮತ್ತೊಂದು ಸಂತುಷ್ಟ ಸತತಂ ಯೋಗಿ ಯೋಗ ಮಾಡಿಕೊಡು ಕೋಡಿಗೆ ಯಥಾತ್ಮ ದೃಢ ನಿಶ್ಚಯ ತಾಳ್ಮೆ ಕೊಡುಗೆ ತಾಳ್ಮೆ ತತುಪಾಯ ಬಲ್ಲಿಗೆ ಈತ ಗುಣಲಕ್ಷಣ ಇದ್ದದ ಮೈಯರ್ಪಿತ ಮನೋಬುದ್ಧಿ ಏರು ಏನನ ಶರಣು ಬರ್ಬೇಡ ಮದ್ಭಕ್ತ ಸಮೇ ಪ್ರಿಯ ಅಕ್ರೇನೆಯಂತೆ ಇಷ್ಟಪಟ್ಟು ಕಂಡದು ಭಗವದ್ಗೀತೆ ಉಂಟು ಭಗವದ್ಗೀತೆ ಓದೋಡು ಬಂದುಲೆ ಏತು ಶೋಕದ ಪಾತೆರ ತುಲೆ ಭಗವದ್ಗೀತೆನ ನಮ್ಮ ಅನುಷ್ಠಾನ ಮಲ್ತಾಂಡ ಸಮಾಜ ಎಂಚ ಉಪ್ಪುತುಲೆ ನಮ್ಮ ಏರನ ಮಿಕ್ಕಲ ದ್ವೇಷ ಬರಾಂತಿ ಲೆಕ್ಕ ಬದುಕುಡು ಈ ಬದುಕು ಬಂಗಾರ ಅವಡು ದೇವರನ್ನು ಆರಾಧನೆ ಮಲ್ತಾಂಡ ನಮಕ್ ಸುಖ ತಿಕ್ಕೊಂಡು ಸಂಪತ್ತು ಬರ್ಕೊಂಡು ಎಂಚಿತ್ತಿನ ಸುಖ ಸಂಪತ್ತು ಧರ್ಮ ಕಾರ್ಯನ ಮಲ್ತಾನಾಗ ಪೂಜೆನ ಮಲ್ತಾನಾಗ ಭಜನೆನ ಮಲ್ತಾನಾಗ ನಾಳೆ ಜನಕ್ಕೇನು ಮನಸ್ಸು ಪಡ್ನಾಗ ಪುಣ್ಯ ಕಾರ್ಯನ ಮಲ್ತಾನಾಗ ಸುಖ ಸಂಪತ್ತು ತಿಕ್ಕೊಂಡು ದೇವರನ್ನ ಅನುಗ್ರಹದವರ ಆಂಡ ಯೋಚನೆ ಮಲ್ಪುಲೆ ಸುಖ ಸಂಪತ್ತು ತಿಕ್ಕೊಡು ಉಂದಾಂಡ ನೀನು ಪೂರ ಮಲ್ಕೊಡ
ಅನ್ಯಾಯ ಮಂತನಾಯಕ ಸಂಪತ್ತು ತಿಂಜುಜ್ಯ ಅಧರ್ಮದ ಸಾವಿನ ಕೋನಾಗೆಲ್ಲ ಸುಖ ತಿಕ್ಕುಜ್ಯ ತಿಕ್ಕೊಂಡು ಆಂಡ ಆ ಅನ್ಯಾಯ ಮಂತದ ನಾಲ ಜನಕಿನ ಮಂಡಿಗೆ ಆಗದ ದಾದ ಸುಖ ಬರ್ಕೊಂಡ ಸಂಪತ್ತು ತಿಕ್ಕೊಂಡ ಅವು ಶಾಶ್ವತ ಅವೇ ಸಂಪತ್ತು ಒಂದೊಂದು ದಿನ ದುಃಖನು ಕೊರ್ಕೊಂಡು ಕಷ್ಟನ ತಾಪತ್ರಯನ ಕೊರ್ಕೊಂಡು ಆಂಡ ದೇವರ ಪೂಜೆನ ಮಂತದ ಇಂಚಿತ್ತಿನ ಸುಂದರವಾದಂಚಿನ ಸಂಸ್ಕೃತಿದ ನಮ್ಮ ಅನುಷ್ಠಾನ ಮಂತಾನಾಗ ದೇವರಿನ ಪೂರ್ಣ ಕೃಪಾ ಕಟಾಕ್ಷಡದವರ ದೇವರಿನ ತೃಪ್ತಿಡಿದವರ ನಮಗ ದಾದ ಅನುಗ್ರಹ ರೂಪಡು ಸುಖ ಸಂಪತ್ತು ತಿಕ್ಕೊಂಡ ಅವು ಏಪಗುಲ ದುಃಖನು ಕೊರಿಯರ ಸಾಧ್ಯ ಇಜ್ಜಿ ಕಷ್ಟನು ಕೊರಿಯರ ಸಾಧ್ಯ ಇಜ್ಜಿ ಅಂಚಿಪ್ಪುನಾಗ ನಮಗ ಸುಖ ಬೋಡು ಸಂಪತ್ತು ಬೋಡು ಆ ಸಂಪತ್ತನ್ನು ಸುಖನ ದೇವರ ಕೊರಡು ಪಂಪುನಂಚಿನ ಆಲೋಚನೆ ನಮకు ಬೋಡು ಅಂಚಿತ್ತಿನ ಒಂಜಿ ಸ್ವಚ್ಛ ಮನಸ್ಸಿನದಿ ಒಂದು ಈ ಅಯ್ಯಪ್ಪ ಮಂದಿರಡು ನಿಕ್ಲು ಪೂರ ಸೇರೊಂದಾರು ಭಜನೆಯನ್ನು ಮಲ್ತಾರು ಪೂಜೆಯನ್ನು ಮಲ್ತಾರು ಮಂಗಳೋತ್ಸವನ ಮಲ್ತಾರು ದೇವರಿಗೆ ತೃಪ್ತಿ ಆತಂಡು ಈ ಪೂರ ಆರಾಧನೆಯನ್ನು ಆರು ಉಡಲ ಬಿಂಜದ ಸ್ವೀಕಾರ ಮಲ್ಕೊಂಡು ಮಾಂತ ರೀತಿಯಲ್ಲ ಎಡ್ಡೆಪ್ಪುನೆ ಅನುಗ್ರಹ ಮಲ್ಪೆನ ಪಂಪುನಂಚಿನ ವಿಶ್ವಾಸದು ಸ್ವಾಮಿ ಅಯ್ಯಪ್ಪನ ಭಜನೆಯನ್ನು ಮಾತ್ರ ನಮ್ಮ ಆಲೋಚನೆ ಮಲ್ಪುಜ್ಯ ತುಲೆ ಕಾಪಾಡು ಶ್ರೀ ಸತ್ಯನಾರಾಯಣ ಪಾವನ ಚರಣ ಪನ್ನಗ ಶಯನ ಭಜನೆಗೆ ತೊಲ್ಲೆ ಧನ ಕನಕ ಬೇಕೆಂದು ನಾ ಕೇಳೆನು ನಮಗೇನೇ ಪ್ರಾರ್ಥನೆ ಆಂಡ ಭಜನೆ ತೊಲೆ ಭಜನೆ ಪಟ್ಟ ಆಲೋಚನೆ ಮಾತ್ರ ಉಲ್ಟವಂತ ಧನ ಕನಕ ಬೇಕೆಂದು ನಾ ಕೇಳೆನು ಮುಖದಾಡಬಹುದು ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರುವುದು ಪ್ರಾರ್ಥನೆ ಗುರು ರಾಘವೇಂದ್ರ ಸ್ವಾಮಿಯನ್ನ ಭಜನೆ ತುಲೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಲಲ್ಲಿ ಕೆರೆಯಾಗಿ ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ ಅವತ್ತಿಂತ ಮುಖ್ಯ ಯಾನ ಶ್ರೀಮಂತ ಕುಟುಂಬದ ಪುಡಿದು ಬರ್ಪೇನ ಬಡ ಫ್ಯಾಮಿಲಿಯ ಪುಡಿದು ಬರ್ಪೇನ ಅವು ಮುಖ್ಯ ಅಂತ ಸ್ವಾಮಿ ಎಂದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಬಿಸಿಲಲ್ಲಾದರೂ ಒಣಗಿಸು ನೆರಳಲ್ಲಾದರೂ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ಹಾಯಾಗಿರುವೆ ರಾಘವೇಂದ್ರ ನಗು ನಗುತ್ತಾ ಇರುವೆ ರಾಘವೇಂದ್ರ ನಾನು ಬರ್ಕೊಂಡಕ್ಕ ಆ ಭಜನೆ ಪಡ್ತೀನಿ ಕಡೆಗೆ ನಿನ್ನಲ್ಲಿ ಶರಣ ನೀನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಇದು ಪ್ರಾರ್ಥನೆ ಎನ್ನ ಉಸಿರನ್ನು ಈರು ನೋಡುತ್ತೇವೆ ಎನ್ನ ಪ್ರಾಣ ಎನ್ನ ಜೀವ ಎನ್ನ ಬದುಕು ಪೂರ ಈರೇದೇವೆ ಉಂಡು ಪ್ರೀತಿ ಉಂಡು ಭಕ್ತಿ ಈ ಭಕ್ತಿ ಬರೋಡುಂದಾಂಡ ಜನ್ಮ ಜನ್ಮದ ಸಂಸ್ಕಾರದ ಪುಣ್ಯದ ಬಲಗೋಡು ಅಂಚ ಇಕ್ಕಂಡ ಮಾತ್ರ ಭಕ್ತಿ ಉದ್ದೀಪನಾಯರ ಸಾಧ್ಯ ಅಂಚಿತ್ತಿನ ಭಕ್ತಿಯೇ ದೇವರಿನ ಆರಾಧನೆಗೆ ಗೋಡಾಯಿನಂಚಿನ ನಿಜ ಸಂಪತ್ತು ಪಂಪುನ ವಿಷಯನು ಯಾನು ಪಣೊಂದು ಈ ಪಾಠೆಯನ್ನು ಪೂರ ನಮ್ಮ ಮನೆ ಅದು ಮಂತ್ರಾಲಯ ಆಗಬೇಕು, ನಮ್ಮ ಮನೆ ಅದು ವಿದ್ಯಾಲಯ ಆಗಬೇಕು, ನಮ್ಮ ಮನೆ ಆರಾಧನಾಲಯ ಆಗಬೇಕು. ಇದಕ್ಕಾಗಿ ಕನ್ನಡದ 5 ಭಾಗಗಳನ್ನು ಭಾ ಎನ್ನುವಂಥ ಅಕ್ಷರದಿಂದ ಆರಂಭ ಆಗುವಂಥ 5 ಪದಗಳನ್ನು ಮತ್ತು ಅದರ ಮಹತ್ವವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಪಾಧ್ಯಾಯರು ಹೇಳಿದ ಹಾಗೆ ಭಜನೆ ಅದು ನಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಗಿಸುವಂಥದ್ದು. ಇವತ್ತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮವು ಕೂಡ ನಡೆದಿದೆ. ನಮ್ಮೆಲ್ಲರ ಮನೆಗಳಲ್ಲಿ ಕನಿಷ್ಠ ಒಂದು 20 ನಿಮಿಷದ ಭಜನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯನಾ? ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ನಮ್ಮ ಬದುಕಿನಲ್ಲಿ ನಾವು ಸಂಸ್ಕಾರದಿಂದ ದೂರ ಆಗ್ತಾ ಇದ್ದೇವೆ. ಕಾವಂದರು ಹೇಳಿದ ಹಾಗೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ ಅವರು. ನಮ್ಮ ಮನೆಗಳು, ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಪರಿಸರ ವಿಭಜನೆಯ ಕಡೆಗೆ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ.
ಮನೆಯಲ್ಲಿ ಒಗ್ಗಟ್ಟು ಬಂದರೆ, ಮನೆಯಲ್ಲಿ ಸಮಾನತೆ ಬಂದರೆ, ಮನೆಯವರಲ್ಲಿ ಪ್ರೀತಿ ಬಂದರೆ ಸಮಾಜದಲ್ಲಿ ಸಹಜವಾಗಿ ಅದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಭಜನೆಯನ್ನು ಮಾಡುವಂತಹ ಮನಸ್ಸು ಅಥವಾ ಒಂದು ತೀರ್ಮಾನವನ್ನು ಇಂಥ ಧರ್ಮ ಸಭೆಯಲ್ಲಿ ನಾವು ಮಾಡಿಕೊಳ್ಳಬಹುದೇ, ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇನ್ನೊಂದು ಭೂಷಣ, ನಾವು ಹಾಕಿಕೊಳ್ಳುವಂತಹ ಬಟ್ಟೆ ಬರೆಗಳು, ನಮ್ಮ ವೇಷಭೂಷಣ. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಚಾರ ವಿಚಾರದ ಜೊತೆಗೆ ನಾವು ಧರಿಸುವಂಥ ಬಟ್ಟೆಯೂ ಕೂಡ ಅತ್ಯಂತ ಮಹತ್ವದ್ದು. ಇವತ್ತು ಅನ್ಯ ಧರ್ಮಗಳ, ಅನ್ಯ ಸಂಸ್ಕೃತಿಗಳ ಪ್ರಭಾವದಿಂದಾಗಿ ನಾವು ಮತ್ತು ನಮ್ಮ ಮಕ್ಕಳು ಧರಿಸುವಂತಹ ಬಟ್ಟೆಯ ಆ ಕ್ರಮಗಳು ಹೇಗಿವೆ, ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಇವತ್ತು ಗಮನಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗೆ ನಾವು ಬರಬಾರದು. ಹಾಗಾಗಿ ಈ ಪರಿವರ್ತನೆಗಳು ನಮ್ಮ ಮನೆಯಿಂದ ಆರಂಭ ಆಗಬಹುದೇ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಅದರ ಜೊತೆಗೆ ಭಾಷೆ, ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆದಂಥ ಭಾಷೆ ಇದೆ. ನಮ್ಮ ಭಾವನೆಗಳನ್ನು ನಾವು ಭಾಷೆಯ ಮೂಲಕ ವ್ಯಕ್ತಪಡಿಸ್ತೇವೆ. ನಾವು ದಿನನಿತ್ಯದ ನಮ್ಮ ವ್ಯವಹಾರದಲ್ಲಿ ಬಳಸುವಂಥ ಭಾಷೆ ಅದು ಸ್ವಚ್ಛವಾಗಿದೆಯೇ, ಅದು ಅರ್ಥಪೂರ್ಣವಾಗಿದೆಯೇ, ಅದರಲ್ಲಿ ಸಂಸ್ಕಾರ ಇದೆಯೇ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಾನು, ನನ್ನ ಸಹೋದ್ಯೋಗಿಯು ಇಲ್ಲಿದ್ದಾರೆ ವಿಶ್ವನಾಥ್ ಶೆಟ್ಟರು, ಅನೇಕ ಮಂದಿ ಅಧ್ಯಾಪಕರು ನಾವಿದ್ದೇವೆ. ನಾವು ಮಕ್ಕಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಇವತ್ತಿನ ಕಾಲದ ಮಕ್ಕಳು ಮಾತಿನಿಂದ ವಿಮುಖ ಆಗ್ತಾ ಇದ್ದಾರೆ. ಹಿರಿಯರ ಜೊತೆಗೆ ಮಾತನಾಡುವುದು ಹೇಗೆ, ಸ್ನೇಹಿತರ ಜೊತೆಗೆ ಮಾತನಾಡುವುದು ಹೇಗೆ, ಸಾರ್ವಜನಿಕ ಜಾಗದಲ್ಲಿ ನಾವು ಮಾತನಾಡುವುದು ಹೇಗೆ, ಇದನ್ನೆಲ್ಲ ಮರೆತು ಹೋಗುವಂತಹ ಸ್ಥಿತಿಯಲ್ಲಿ ಮೌನಿಗಳಾಗುವ ಕಡೆಗೆ ನಮ್ಮ ಮಕ್ಕಳು ಸಾಗುತ್ತಾ ಇದ್ದಾರೆ ಎನ್ನುವಂಥದ್ದು ಅತ್ಯಂತ ಶೋಚನೀಯವಾದಂಥ ಸಂಗತಿ. ನಮ್ಮ ಮಕ್ಕಳಿಗೆ ಭಾಷೆಯನ್ನ ನಾವು ನಮ್ಮ ಮನೆಯಿಂದ ಕಲಿಸಿಕೊಡೋದಕ್ಕೆ ಸಾಧ್ಯವೇ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಭೋಜನ, ನಾವು ತಿನ್ನುವ ಆಹಾರಗಳು, ಆಧುನಿಕವಾದಂತಹ ಬದುಕಿನಲ್ಲಿ ಇವತ್ತು ಸಾಂಪ್ರದಾಯಿಕವಾದಂತಹ ಆಹಾರಗಳಿಗೆ ಹೆಚ್ಚು ಆಸಕ್ತಿಯನ್ನ ಮಕ್ಕಳು ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಜಂಕ್ ಫುಡ್ ಅಂತ, ಕುರ್ಕುರೆ ಲೇಸ್ ಅಂತ ಹೇಳ್ತೇವೆ. ಇಂಥ ಆರೋಗ್ಯವನ್ನು ಕೆಡಿಸುವಂತಹ ಆಹಾರಗಳನ್ನು ನಮ್ಮ ಮಕ್ಕಳು ಹೆಚ್ಚು ಇಷ್ಟಪಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಈ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ? ನಮ್ಮ ಮನೆ ಮತ್ತು ಮನಸ್ಸು ಪರಿವರ್ತನೆ ಆಗಲಿ ಎಂಬುದಾಗಿ ಹಾರೈಸ್ತಾ, ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಮನೆಯನ್ನ, ಸಮಾಜವನ್ನ ನಾವು ಹೇಗೆ ತಿದ್ದಬೇಕು ಎನ್ನುವುದನ್ನು ಸೂಚ್ಯವಾಗಿ ಅವರು ಹೇಳಿದ್ದಾರೆ. ಅವರ ಮಾತಿಗೆ ಪೂರಕವಾಗಿ ನಾನು ಒಂದೆರಡು ವಿಚಾರಗಳನ್ನು ಮೊದಲಾಗಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. 8:09 ಆಯಿತು, ಇದು ಭಾಷಣ ಮಾಡುವಂತಹ ಸಮಯ ಅಲ್ಲ ಎನ್ನುವಂಥದ್ದು ನನಗೆ ಕೂಡ ಗೊತ್ತಿದೆ. ಆದರೆ ಉಪಾಧ್ಯಾಯರಾಗಿ ನಾವು ತುಂಬ ಭಾಷಣಗಳನ್ನು ಮಾಡಿದವಂಥವರಲ್ಲ. ಇಂಥ ಒಂದು ಸಭೆಗಳಲ್ಲಿ ಒಂದೆರಡು ಮಾತನಾಡಿದರೆ ಇನ್ನು ಮುಂದಿನ ಸಭೆಗಳಲ್ಲಿ ನನಗೆ ಸ್ವಲ್ಪ ಅಭ್ಯಾಸ ಆಗಬಹುದು ಎನ್ನುವಂಥ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ನಾನು ಮಾತಾಡ್ತೇನೆ. ಬಹುಶಃ ಆನೆಗುಡ್ಡಿ ಅವರು ಹೇಳಿದ ಹಾಗೆ ಸಾಮಾಜಿಕ ಪರಿಸ್ಥಿತಿಗೆ ನಾನು ಒಬ್ಬ ನ್ಯಾಯವಾದಿಯಾಗಿ ನಾನು ನೋಡ್ತಾ ಇದ್ದೇನೆ, ಸಮಾಜದಲ್ಲಿ ನೋಡ್ತಾ ಇದ್ದೇನೆ. ಇವತ್ತಿನ ಒಂದು ದಿನ ಒಂದು ವರದಿಯನ್ನು ನೀವೆಲ್ಲ ಮೊಬೈಲ್ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರ್ಬೋದು. ದಕ್ಷಿಣ ಕನ್ನಡದ್ದೇ, ಇದೇನು ಬಿಹಾರದಲ್ಲಿ ನಡೆದಂಥದ್ದಲ್ಲ. ಅದನ್ನು ನಾನು ಹೇಳೋದಿಲ್ಲ ಈ ವೇದಿಕೆ, ಈ ಧಾರ್ಮಿಕ ಇದರಲ್ಲಿ ಹೇಳುವಂಥದ್ದಲ್ಲ. ನಾಳೆ ಪತ್ರಿಕೆಯಲ್ಲಿ ಕೂಡ ಬರುವ ಬಹುಶಃ ಇವತ್ತೇ ಬಂದಿದೆ ಅಂತ ಕಾಣ್ತದೆ. ಯಾವ ಮಟ್ಟಕ್ಕೆ ನಾವು ಅಧಪತನಕ್ಕೆ ಹೋಗಿದ್ದೇವೆ ಅಂತ
ಒಬ್ಬ ಮಗನಾದವ ತನ್ನ ಸ್ವಂತ ತಾಯಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಒಂದು ಘಟನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆಲ್ಲ ಏನು ಕಾರಣ, ಯಾಕೆ ಹೀಗಾಗ್ತಾ ಇದೆ ಎನ್ನುವುದನ್ನು ನಾವು ಆಲೋಚನೆ ಮಾಡಲೇಬೇಕಾಗಿದೆ. ಯಾಕೆಂತ ಹೇಳಿದ್ರೆ ವೃತ್ತಿಯಲ್ಲಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದರೆ ಒಂದು ಗಂಡ ಹೆಂಡತಿ ಮದುವೆಯಾಗಿ 2 ದಿನದಲ್ಲಿ ಬರ್ತಾರೆ ಡೈವೋರ್ಸ್ ಮಾಡಿ ಅಂತ. ಒಂದೇ ದಿನ ಇರ್ತಾರೆ, ಮರುದಿನ ಬೆಳಿಗ್ಗೆ ಆಗುವಾಗ ಅವ್ರದ್ದು ಡೈವೋರ್ಸ್ಗೆ ತಲುಪಿರ್ತದೆ. 1 ವರ್ಷದಲ್ಲಿ ಬರ್ತಾರೆ, 2 ವರ್ಷದಲ್ಲಿ ಬರ್ತಾರೆ, 15 ವರ್ಷದಲ್ಲಿ ಬರ್ತಾರೆ, ಮುದುಕರಾಗುವಾಗಲೂ ಬರುವವರಿದ್ದಾರೆ. ಯಾವ ಹಂತಕ್ಕೆ ನಮ್ಮ ಸಮಾಜ ತಲುಪಿದೆ ಎನ್ನುವಂಥದ್ದು ಇಷ್ಟು ನಮ್ಮ ಧರ್ಮದಲ್ಲಿ. ಬೇರೆ ಧರ್ಮದ ನಮಗೆ ಅಷ್ಟು ಗೊತ್ತಾಗೋದಿಲ್ಲ, ಅದು ಒಳಗೊಳಗೆ ನಡೀತಾ ಇರ್ತದೆ, ಇಲ್ಲ ಅಂತಲ್ಲ. ನಮ್ಮ ಧರ್ಮದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಬರ್ತಾ ಇದೆ. ನಿನ್ನೆ ಬೆಳಿಗ್ಗೆ ನಾನು ಪುತ್ತೂರಿಗೆ ಹೊರಟಿದ್ದೆ. ನನ್ನೊಬ್ಬರು ಸಂಬಂಧಿಕರದ್ದೇ, ಅವರ ಗಂಡ ಮರಣ ಹೊಂದಿದ್ರು. ಅವರಿಗೆ ಮಗಳಿಗೆ 2ನೇ ತಾರೀಕಿಗೆ ಮದುವೆ ಫಿಕ್ಸ್ ಆಗಿದೆ. ಅವರ ಸ್ವಲ್ಪ ಡೆಪಾಸಿಟ್ ಕೋರ್ಟಲ್ಲಿ ಮಗಳ ಮದುವೆಯ ರೀಸನ್ ಅನ್ನ ಇಟ್ಟು ನಾನು ಚೆಕ್ ಅಪ್ಲಿಕೇಶನ್ ಹಾಕಿದ್ದೆ. ಅವರನ್ನು ತೋರಿಸಿ ಒಂದು 2 ಲಕ್ಷದಷ್ಟು ದುಡ್ಡನ್ನ ಚೆಕ್ ಅನ್ನ ತಗೊಳ್ಬೇಕು ಅಂತ ನಾನು ಹೊರಟ್ರೆ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಶಾಲೆಗೆ ಕಾಲೇಜಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಾ ತಂದೆ ತಾಯಿಯಂದಿರ ಒಂದು ಮನೋಭಾವ ಏನಂತ ಹೇಳಿದ್ರೆ, ನನ್ನ ಮಗ ಒಳ್ಳೇದಾಗಬೇಕು, ನನ್ನ ಮಗಳು ಒಳ್ಳೇದಾಗಬೇಕು, ಒಳ್ಳೆ ಪೋಸ್ಟಿಗೆ ಹೋಗ್ಬೇಕು, ಸಮಾಜದಲ್ಲಿ ಒಬ್ಬ ಗೌರವಯುತ ವ್ಯಕ್ತಿ ಆಗಬೇಕು, ಒಂದು ಒಳ್ಳೆ ಸಂಪಾದನೆಯನ್ನು ಮಾಡಬೇಕು, ಇದೇ ಒಂದು ಗುರಿ ಇರ್ತದೆ ಹೊರತು ಯಾವ ತಂದೆ ತಾಯಿಗೂ ಕೂಡ ಯಾವ ಮಕ್ಕಳು ತನ್ನ ಮಕ್ಕಳನ್ನಂತೂ ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ತನ್ನ ಮಕ್ಕಳನ್ನು ಬಿಟ್ಟು ಕೊಡುವಂತ ತಂದೆ ತಾಯಿಗೆ ಇಲ್ಲ ಪ್ರಪಂಚದಲ್ಲಿ. ನಾವು ನ್ಯಾಯಾಲಯಗಳಲ್ಲಿ ನೋಡ್ತೇವೆ, ಎಷ್ಟೇ ತಪ್ಪು ಮಾಡಿ ಬಂದರೂ ಕೂಡ ಅವರು ನನ್ನ ಮಗ ತಪ್ಪು ಮಾಡಿದ ಅಂತ ಹೇಳುವುದಿಲ್ಲ, ನನ್ನ ಮಗಳು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳುವುದಿಲ್ಲ. ಹಾಗಾಗಿ ಮಕ್ಕಳು ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಶಾಲೆ ಕಲಿಸ್ತಾರೆ, ಅಥವಾ ನಮಗೆ ಬೇಕಾಗಿ ಅವರು ಎಷ್ಟು ಕಷ್ಟಪಡ್ತಾರೆ, ಯಾಕೆ ಜೀವನವನ್ನು ಮಾಡಲಿಕ್ಕೆ ನಮಗೆ ಆಗುತ್ತಿಲ್ಲ? ಇವತ್ತು ಆತ್ಮಹತ್ಯೆ ಒಂದೇ ದಾರಿಯ ಒಂದು ಮಾರ್ಗ ಕಡಿಮೆ ಆದರೆ ನಾವು ಆತ್ಮಹತ್ಯೆಯನ್ನ ಮಾಡಿಕೊಳ್ಬೇಕಾ? ಒಂದು ಸಮಾಜದಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ಯಾರಿಗೂ ಆಗ್ತದೆ, ಸಣ್ಣ ಪುಟ್ಟ ತಪ್ಪಾಗುತ್ತದೆ, ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕಾ? ಆಯ್ತು, ಮದುವೆ ತಪ್ಪಿ ಹೋಯ್ತು, ಆತ್ಮಹತ್ಯೆ ಮಾಡಬೇಕಾ? ಮತ್ತೆ ತಪ್ಪುವುದು ಈಗೊಂದು ಸಂಪ್ರದಾಯ ಆಗಿ ಹೋಗಿದೆ. ಕೊರೋನಾದಲ್ಲಿ ಎಷ್ಟೋ ಮದುವೆಗಳು ಹೋಯ್ತು, ಯಾವಾಗಲೂ ಎಂಗೇಜ್ಮೆಂಟ್ ಆಗುದು, ಅದು ಮದುವೆ ಮುಂದೆ ಹೋಯ್ತು, ಅದಕ್ಕೆ ಏನೇನೋ ರೀಸನ್ ಮತ್ತು ಅಂಥದ್ದೊಂದು ಘಟನೆ ಅಂತ ಬಂದ. ನಾನಿಲ್ಲಿ ನನ್ನ ವೃತ್ತಿಯನ್ನು ನಾನು ಹೇಳ್ತಾ ಹೋಗುತ್ತಲ್ಲ. ಮತ್ತೆ ಕ್ಷೇತ್ರ ಅಯ್ಯಪ್ಪ ಕೊಡೋದು ಯಾರೆಲ್ಲ ಗೌರವಿಸುತ್ತದೆ. ಜನ ಕುಳಿತು ಆ ಪೀಡಿತ ಮೂರ್ತಿನ ಕ್ಷೇತ್ರ ಕೊಡುಗೆ ಕೊಡ್ತಾರೆ. ಅಗ್ನಿಗೆ ಅಗ್ನ ಜೀವನದ ಅಗ್ನ ವೃತ್ತಿಗೆ ಈ ಧಾರ್ಮಿಕ ಚಿಂತನೆ ಅಂಕನೆ ಧಾರ್ಮಿಕ ಬೋಧನೆ ಇದಕ್ಕೆ ಅಗತ್ಯ ಉಂಟು. ಯಾಕಂದ್ರೆ ನಮ್ಮ ಸಮಾಜಗಳು ಮಾತೆಲ್ಲ ಎಡ್ಡೆ ರೀತಿ ನಡ್ಕೊಂಡ ಆ ಧರ್ಮದ ಬಗ್ಗೆ ಗೊತ್ತುಕೊಂಡು ಅಂಚನೆ ನಮ್ಮ ಸಮಾಜಗಳು ಎಂಚ ಬರ್ಕೊಂಡು ಬರ್ಕೊಂಡ ವಿಚಾರ ಹಾಕಲಿಕ್ಕೆ ಗೊತ್ತುಕೊಂಡು ನಮ್ಮಲ್ಲಿ ಬೇರೆ ವ್ಯಕ್ತಿ ಆವಡೆ ಜೋಕುನಡೆ ಮಕ್ಕಳು ಎಡ್ಡೆ ಸಂಸ್ಕಾರನ ಪಡೆದ ಗುಣೇರನ್ನ ಮಾತ್ರ ಅಕ್ಕಳು ದುಮ್ಮಗು ಸಮಾಜ ಎಡ್ಡೆ ವ್ಯಕ್ತಿ ಆವ ಸಾಧ್ಯ ಉಂಟು. ಯಾಕಂಡ ಬಾಲೆ ಪುಟ್ಟಡಗ ಆಯ್ನ ಮನೆ ಇಲ್ಲದ ಪರಿಸ್ಥಿತಿ ಇಲ್ಲದ ಆ ರೀತಿ ಉಳ್ಳೇರಿ ಅಂಚನೆ ಸಮಾಜದ ಒಬ್ಬ ಗುಣೆ ಕೂಡ ಅಲ್ಪದ ಪರಿಸ್ಥಿತಿ. ಅಂಚನೆ ವಿದ್ಯೆ ಪಡೆಯುವ ಅಲ್ಪದ ಶಿಕ್ಷಣ ವ್ಯವಸ್ಥೆ ಮುಂದೆ ಪೂರ್ವ ಗಮನಿಸದೆ ಆ ಒಂದು ಬಾಲೆ ಗುಳೆಕು ಅತಿಥ್ಯ ಪಂಡಿತ ಯತಿ ಆ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾಕಂಡ ನಮ್ಮ ಜೋಕುಲು ಪ್ರತಿಯೊಂದನ್ನ ಗಮನಿಸೋದು ದುಂಗೋರಿ ಕಪಿಗೆ ಗಿಳಿದಾಗ್ತಿದ್ದೇನೆ. ಆ ಗಿಳಿದಾಗಿನ ಆಯ್ನ ಹಿಂದೆ ಬರ್ತಾರೆ ಮಾತಾಡಿಲ್ಲ ಭತ್ತಿನ ಕಡೆ ಮಾಡ್ತೀವಿ ಕಳ್ಪಳೆ ಬಾಡ್ಲೆ ಕೆಟ್ಟು ಬಾಡ್ಲೆ ಮುಂದೇನೆ ಬರ್ತಾರೆ ಏನು ಬರ್ತಿಲ್ಲ ಆ ಬರ್ಕಡೆ ಒಂದಿ ಹಾಗೆ ಒಂದು ಕೃಷಿದಾಗಿನ ಗಿಳಿ ಭತ್ತಿನ ಕಡೆ ಬರ್ಕೊಂಡಿದೆ. ಕಲಿಸ್ವಾಮಿ ಕೊಲ್ಲುಲೆ
ಬಾಜಿಲಗೋಡೆ ಹೋಗೋಡೆ మనకి ಇರೋದಿತ್ತು కాకుండా ఆ గిన్నెలా గమనించాలండి ఆయన ఊరు ఇల్లుని ఎంచిన పాతేరుపేర ఎంచిన నడకుండా అవిన చెప్తాడు అంచిన జోకుల్లా అವು జోకులు ಎಂತ ಪರಿಸ್ಥಿತಿಗೆ ಪಡೆಯವು ಎಂತ ಪರಿಸರವನ್ನು ಪಡೆಯವು ಅದು ಎಂತ ಸಂಸ್ಕಾರ ಸಿಕ್ತು ಇದು ನಮ್ಮ ಇನ್ನಿದ್ದ ನಮ್ಮ ಧಾರ್ಮಿಕ ಉಪನ್ಯಾಸಗಳು ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರ ನಿಮಿತ್ತ ನನ್ನ ಉದಾಹರಣೆ ಒಂದು ಉಪಾಧ್ಯಾಯ ಗೊತ್ತಿಲ್ಲ ಉಪನ್ಯಾಸ ಇದ್ದೇನೆ ಅಂಚನೆ ಸಮಾಜವನ್ನು ಅಂಚನೆ ಎಂತ ಬೋಧನೆ ಧಾರ್ಮಿಕ ಬೋಧನೆ ಬರ್ತೀನಿ ಅಂಚಿನ ಎಂಟೆ ವಾಗ್ಮಿ ನನ್ನ ಪಾತ್ರ ಕೇಂದ್ರನೇ ಮಾಡಿ ವಿಷಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥದ್ದು ಅಂಚ ಪ್ರಾತಿ ಪಾತ್ರ ಮುತ್ತಿನ ಪಾತ್ರ ನಲ್ಲ ಕೇಳಕ್ಕೆ ಅವರು ಅಂತೇಳಿ ಅಂಚೆ ನಾವು ನನಗೆ ಎಷ್ಟು ಕೊಟ್ಟು ಹೋಗಿ ಗೊತ್ತಾಗ್ತದೆ ಆತ ಸ್ವಲ್ಪ ಪಾತ್ರ ಆತ ಕೊಡು ನಲ್ಲ ಈ ಕ್ಷೇತ್ರದ ಮೈಮೇಲಲ್ಲ ತುಳೊಟ್ಟು ಮಹಾವಂತಿ ರೀತಿಯಾದ ತುಳಿದ ಭಾಷಣ ಈಗಿನ ಮಂದಿಗೆ ಒಂದು ಗೊತ್ತಿಯಾಗ್ತದೆ ಆ ಕೊರಡು ಎಡ್ಡೆ ವಿಚಾರಗಳು ನಮ್ಮ ಮಾತ ಜೋಕು ನಮ್ಮಲ್ಲ ಮಾತಾಡಿಲ್ಲ ಅವನಿಗೆ ಎಡ್ಡೆ ವಿಚಾರಗಳು ಏರ್ಪಾಡು ಹೊಸ ಮಿಂಚಿನ ಒಂದು ನಂಗೆ ಆ ಭಾಷಣ ಮಾತ್ರ ಕೇಂದ್ರ ನನಗೆ ನಮ್ಮ ರೂಪಂಚಿದಾದ ಎಡ್ಡೆ ವ್ಯಕ್ತಿತ್ವಲಾಗಿ ನಮ್ಮ ವ್ಯಕ್ತಿಯಾಗಿ ಅದರ ದಾನ ಚಿಂತನೆ ನಮ್ಮ ಮೂಗಲು ಸಾಧ್ಯ ಉಂಟು ಅಂತೆಯೇ ನನ್ನವರಿಗೆ ನಮ್ಮ ಕ್ಷೇತ್ರ ಅನ್ನಗೊಂಡು ಆ ದುಂಬಳ ಬರ್ತಿದ್ದೇನೆ ಅಂಡ ನಮ್ಮ ಮುಖನೇ ಒಳ್ಳೆಯದು ಎಡ್ಡೆ ಅಲ್ಲ ಎಡ್ಡೆ ವಾಲ್ಮಿ ಅಂತೆಯೇ ಎಡ್ಡೆ ಚಿಂತಕೇನೆ ಗಡ್ಡೆ ರೀತಿಯ ಭಾಗ್ಯರು ಬೊಕ್ಕರಿ ನಮ್ಮ ಪ್ರಸಿದ್ಧ ವಕೀಲರು ಶ್ರೀಯುತ ಮನೋಹರ್ ಅವರ ಜೀವನದ ನಡೆಸಿದಂತೆ ಅನೇಕ ಘಟನೆಗಳು ಸಮಾಜದ ಘಟನೆಯ ಬಗ್ಗೆ ಪಾಠದ ಉಲ್ಲೇಖ ಮತ್ತು ಮಾಡಿದ ದಯಮಂಡ ನಮ್ಮ ಎಂಚ ಸ್ವಲ್ಪ ತತ್ವಲ್ಲ ವಾರಿಗೆ ಕೋರುವಂಥ ನೆನಪಾಯ ಇಂಚಿನ ಎಡ್ಡೆಡ್ಡೆ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅವರೇ ನಮ್ಮ ಜೀವನದ ಜೋಕ್ಲಿಗೆ ಜಲ್ಪ ಜೋಕ್ಲಿಗೆ ಅಂದರೆ ಸಂಸ್ಕಾರ ಕೊಟ್ಟಲ್ಲಿ ಬೆಳೆಪುವಂಥ ಜವಾಬ್ದಾರಿ ನಮ್ಮ ಮಾತೆಲ್ಲ ಮಿತ್ರ ಉಂಟು ಅಚ್ಚ ನಾನು ಅವು ಹೆಚ್ಚಾದ ಮಾತಾಡ ಬಗ್ಗೆ ಅಣ್ಣ ನಮ್ಮ ದೇವಸ್ಥಾನದ ಬಗ್ಗೆ ಮಾಡ್ಕೊಂಡ ನಮ್ಮ ದೇವಸ್ಥಾನ 1999 ಸ್ವಲ್ಪ ಮೂರ್ತಿ ಪ್ರತಿಷ್ಠಾಪನೆ ಆಗಿ ಆಯ್ತು ದುಂಬಲ ಸ್ವಲ್ಪ ಈ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರನ್ನ ಮಕ್ಕಳ ಜೊತೆ ಉತ್ಸವ ನಡ್ಕೊಂಡು ವರ್ಷ ಆ ಒಂಜಿ 1999 ಸ್ವಲ್ಪ ತೊಂಬಡು ಈ ಮೂರ್ತಿ ಪ್ರತಿಷ್ಠಾಪನೆ ಆದ ಈಗ ಆನಿಲಾಗಿ ಬಂದು ಮುಲ್ಪದ ದೇವಸ್ಥಾನದ ನಿರ್ಮಾಣ ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ಕೊಳ್ತೀರ ಒಂದು ಸೇವೆ ಮಾಡ್ಕೊಳ್ತೀರ ಬಾಕಿ ನಾನು ಕೊಡ್ತೇನೆ ಅಂದ್ರೆ ಆನಿ ಇನಿ ಮುಟ್ಲ ಬೇರೆ ಬೇರೆ ಪದಾಧಿಕಾರಿಯಾದ ಜೊತೆ ಸೇವೆ ಮಾಡ್ಕೊಂಡಿದ್ವಿ ಅವಕಾಶ ಇನಿ ಮುಟ್ಲ ಬೇಕು ಜೊತೆಗೆ ಕಳೆದ ಬಗ್ಗೆ ಮುಂಜಾನೆ ವರ್ಷ ಅಧ್ಯಕ್ಷ ಆದ ಸೇವೆ ಮಾಡ್ಕೊಳ್ಳೋ ಭಾಗ್ಯ ಬೇಕು ಮತ್ತು ಭಜನಾ ಮಹೋತ್ಸವದ ಸಮಾರೋಪ ಸಮಾರಂಭದ ಧಾರ್ಮಿಕ ಸಭೆ ಅಧ್ಯಕ್ಷರನ್ನು ವಹಿಸಿಕೊಂಡು ನಮಗೆಲ್ಲ ಹಲವಾರು ವಿಚಾರಗಳನ್ನು ತಿಳಿಸಿದ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಕುಂದಾರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಕೊರೋನಾದ ಮಧ್ಯೆಯೂ ನಮ್ಮ ಈ ಧಾರ್ಮಿಕ ಸಭೆಗೆ ಬಂದು ಧಾರ್ಮಿಕ ಉಪನ್ಯಾಸವನ್ನು ನೀಡಿದ ಶ್ರೀಕೃಷ್ಣ ಉಪಾಧ್ಯಾಯ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಈ ದಿನದ ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ನಮಗೆ ಧಾರ್ಮಿಕ ವಿಚಾರಗಳನ್ನು ಹೇಳಿರುವ ನಮ್ಮ ಹತ್ತಿರದ ಶಾಲೆಯ ಉಪನ್ಯಾಸಕರಾದ ಶ್ರೀ ಚೇತನ್ ಕುಮಾರ್ ಇವರಿಗೆ ನಮ್ಮ ಧನ್ಯವಾದ. ಅದೇ ರೀತಿ ಇನ್ನೋರ್ವ ಮುಖ್ಯ ಶ್ರೀ ಮನೋಹರ್ ಇಳತ್ತಿಲ ಇವರು ನಮ್ಮ ಈ ಸಭೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಹೇಳಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ದಿನ ಹಲವಾರು ಭಜನಾ ತಂಡಗಳು ಇಲ್ಲಿ ಬಂದು ಭಜನಾ ಸೇವೆಯನ್ನು ನೀಡಿದ್ದಾರೆ. ಅವರಿಗೂ ಧನ್ಯವಾದಗಳು. 2 ತಿಂಗಳು ನಿರಂತರ ಭಜನಾ ಸೇವೆಯನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನೆಂಜಾಡಿಯ ಭಜನಾ ತಂಡಕ್ಕೆ ಧನ್ಯವಾದಗಳು. ಮತ್ತು ದೇವಸ್ಥಾನದ ಆಡಳಿತ ಕಮಿಟಿ ಸದಸ್ಯರಿಗೂ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಅರ್ಚಕರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಭರತನಾಟ್ಯವನ್ನು ನಡೆಸಿಕೊಟ್ಟ ಸುರೇಖ ಬಳಗದವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಗುಂಪು ಸ್ವಸಹಾಯ ಸಂಘದವರು ಶುಚಿತ್ವವನ್ನು ಮಾಡಿ ಕೊಂಡಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ನೇಸರ ನ್ಯೂಸ್ ಸುಧೀರ್ ಕುಮಾರ್ಗೂ ಧನ್ಯವಾದಗಳು. ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಮತ್ತು ಒಳ್ಳೆಯ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟು ತಿಮ್ಮಪ್ಪ ಸೌಂಡ್ಸ್ ಇವರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳು.